ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ವ್ಯಯಮುದೀರಯೇ. ನಾರಾಯಣಂ ಗುಣೈ ಸರ್ವೈರುದೀರ್ಣಂ ಧ್ಯೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ದೇಶತಃ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇವಂ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಅನನ್ಯಚೇತಾಃ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭಃ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಇದು ಸುಲಭ, ಯಾವಾಗ ನಿತ್ಯದಲ್ಲಿ ಮಾಡ್ತಾ ಇದ್ದವರಿಗೆ ಸುಲಭ, ಬರೀ ಆಗ ಮಾಡ್ಲಿಕ್ಕೆ ಕೊಟ್ಟರೆ ಭಾರಿ ಕಷ್ಟ ಆಗೋದಿಲ್ಲ ಅಂಥೇಳಿ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿಂ ಪರಮಾಂ ಗತಾಃ. ತಾಮ್ ಮಾಂ ಉಪೇತ್ಯ, ಅರ್ಜುನ ನನ್ನ ಹತ್ರ ಬರ್ತೆ ಅಂತ ಯಾಕೆ ಒತ್ತಿ ಹೇಳ್ತೀಯ ಅಂದರೆ, ಅಲ್ಲಿ ಬಂದರೆ ಮತ್ತೆ ನಿನಗೆ ಈ ಒಂದು ನಶ್ವರವಾದ ಲೋಕದ ಪ್ರಶ್ನೆ ಬರೋದಿಲ್ಲ ಮತ್ತು ಅಪೂರ್ಣವಾದಂಥ ಆನಂದ ಪೂರ್ಣಾನಂದ ಸಿಗ್ತದೆ, ಮತ್ತೊಮ್ಮೆ ಹುಟ್ಟೇ ಬರೋದಿಲ್ಲ. ಇದೆಲ್ಲ ಸಾಧ್ಯವಾಗೋದು ನಾಪ್ನುವಂತಿ ಮಹಾತ್ಮಾನಃ, ಇರಲ್ಲ ಬರೋ ಮಹಾತ್ಮರು, ಅವರಿಗೆ ಈ ಪುನರ್ಜನ್ಮಾದಿಗಳ ಪ್ರಸಕ್ತಿ ಇಲ್ಲ. ಸಂಸಿದ್ಧಿಂ ಪರಮಾಂ ಗತಾಃ, ಅದಕ್ಕೆ ಹೈಯೆಸ್ಟ್ ಪರಮ ಸಿದ್ಧಿ ಸಂಸಿದ್ಧಿ ಪರಮ ಸಂಸಿದ್ಧಿಯನ್ನು ಹೊಂದಿರೋದ್ರಿಂದ ಅವರಿಗೆ ಬೇರೆ ಪ್ರಶ್ನೆ ಬರೋದಿಲ್ಲ. ಈ ಭೂಲೋಕದಲ್ಲಿ ಸಿದ್ಧವಾದರೆ ಸಿದ್ಧಿ, ಅನಂತರ ಸಂಸಿದ್ಧಿ, ಅದರಲ್ಲೂ ಪರಮ ಸಂಸಿದ್ಧಿ. ಇದು ಅರ್ಥ ಮಾಡ್ಕೊಂಡು ಹಿಂದೆ ಬಂದಿದೆ ಮಾತು. ಕರ್ಮಣೈವಿಹಿ ಸಂಸಿದ್ಧಿಂ ಆಸ್ಥಿತಾಃ ಜನಕಾದಯ ತತ್ಪ್ರಾಪ್ತಿಂ ಸ್ತೌತಿ ಮಾಮಿತಿ ಪರಮಾಂ ಸಂಸಿದ್ಧಿಂ ಗತಾಹಿತೆ ಇತಿ ತತ್ರ ಹೇತುಃ. ಆ ಮೃದುಲೋಕಕ್ಕೂ ಹೋಗ್ಬೋದಲ್ಲ, ಯಾಕೆ ಹೋಗಬಾರದು ಅಂದರೆ ಅಲ್ಲಿ ಹೋದರೆ ಮತ್ತೆ ವಾಪಸ್ ಬರಲೇಬೇಕು. ಆ ಬ್ರಹ್ಮ ಭುವನಾನ್ ಲೋಕಾಃ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಆ ಬ್ರಹ್ಮಭುವನ ಸತ್ಯಲೋಕ, ಭುವನ ಅಂದರೆ ಲೋಕ. ಆ ಬ್ರಹ್ಮಭುವನಾತ್ ಬ್ರಹ್ಮದೇವರ ಲೋಕದಿಂದ ಪ್ರಾರಂಭ ಮಾಡಿಬಿಟ್ಟು ಉಳಿದೆಲ್ಲ ಲೋಕಗಳು ಕೂಡ ಹೇ ಅರ್ಜುನ ಪುನಃ ಆವರ್ತಿನಃ ಪುನರಾವರ್ತಿನಃ, ಮತ್ತೆ ವಾಪಸ್ ಬರತಕ್ಕಂಥ ಲೋಕಗಳೇ ಹೊರತು ಅವು ಶಾಶ್ವತ ಲೋಕಗಳಲ್ಲ. ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ, ನನ್ನ ಬಳಿಗೆ ಬಂದ ಮೇಲೆ ಮಾತ್ರ ಪುನಃ ಜನ್ಮ ಇಲ್ಲ. ಮಹಾಮೇರುಶ್ಚ ಬ್ರಹ್ಮಸದನಮಾರಭ್ಯ ಹೇಳಿದ್ನಲ್ಲ, ಪ್ರಿಪರೇಟರಿ ಮಿಡ್ ಟರ್ಮ್ನಲ್ಲಿ 100 ಮಾರ್ಕ್ಸ್ ತೊಗೊಂಡ್ರು ಕೂಡ ಅದು ಫೈನಲ್ ಅಲ್ಲ. ಅದು ಪ್ರಿಪರೇಟರಿ ಅಷ್ಟೇ ಹೊರತು ಫೈನಲ್ ಆಗೋದಿಲ್ಲ. ಅದು ಇದರಲ್ಲಿ ಪಾಸ್ ಆದರೆ ಅದು ಸರಿ ಹೋದಾಗಲೇ. ಇದು ಅರ್ಥ ಮಾಡಿಕೊಂಡ್ರೆ ಯಾವುದೇ ಸಿದ್ಧಿ ಕೂಡ ನಿಜವಾದ ಸಿದ್ಧಿ ಅಲ್ಲ. ನಿಜವಾದ ಸಿದ್ಧಿ ಎಂಬುದೇನೋ ಅಪರೋಕ್ಷ ಜ್ಞಾನ ಇಲ್ಲಿ, ಮುಕ್ತಿ ಅಲ್ಲಿ. ಇವೆರಡು ಬಿಟ್ಟರೆ ಇನ್ಯಾವುದು ಕೂಡ ಸೆಕೆಂಡರಿನೇ ಹೊರತು ಪ್ರೈಮರಿ ಅಲ್ಲ. ಮಹಾಮೇರುಶ್ಚ ಬ್ರಹ್ಮಸದನಂ ಆರಭ್ಯ ನ ಪುನರಾವೃತ್ತಿ ತಚ್ಚೋಕ್ತಂ ನಾರಾಯಣ ಗೋಪಾಲಕಲ್ಪೇ. ಓಂ ಆಮೇರು ಬ್ರಹ್ಮಸದನಾತ್ ಆಜನಾತ್ ನ ಜನಿರ್ಭುವಿ ತಥಾಪಿ ಅಭಾವ ಸರ್ವತ್ರ ಪ್ರಾಪ್ತೈವ ವಸುದೇವಜಂ ಇತಿ. ಬೇರೆ ಲೋಕಗಳಿಗೆ ಹೋಗ್ಬಹುದು, ಬ್ರಹ್ಮಾದಿ ಲೋಕಗಳಿಗೆ ಹೋಗ್ಬಹುದು, ಅನಿತ್ಯ, ಮುಂದೆ ಹೋಗೋದು ನಿಶ್ಚಿತ. ಆದರೆ ಏನು ರಿಸ್ಕ್ ಇದೆ ಅಂದರೆ ಇನ್ನೂ ಕಾಯ್ಬೇಕು, ಇನ್ನು ಆಗಿಲ್ಲ ಅನ್ನೋಷ್ಟು ಮಟ್ಟಿಗೆ ಅಲ್ಲಿ ದೋಷ ಇದೆ. ಆದ್ದರಿಂದ ಮುಕ್ತಿಗೆ ಹೋದ್ಮೇಲೆ ಮಾತ್ರ, ವೈಕುಂಠಕ್ಕೆ ಹೋದ್ಮೇಲೆ ಮಾತ್ರನೇ ಏನದು ಮುಕ್ತಿ ಪೂರ್ತಿ ಪ್ರೋಸೆಸ್ ಕಂಪ್ಲೀಟ್ ಆಗೋದು. ಇಲ್ಲಿ ಲಿಂಗದೇಹ ಹೋಗಿಲ್ಲ, ಇಲ್ಲಿ ಅದೆಲ್ಲ ಮೈನಸ್ ಪಾಯಿಂಟ್ ಇದೆ. ಇನ್ನು ಹುಟ್ಟಿಲ್ಲ ಎಂಬ ಗ್ಯಾರಂಟಿ ಇದ್ರು ಕೂಡ ಇದಿದೆ ಅನ್ನೋ ಭಾವನೆ ಇದೆ. ಸ್ನಾನ ಮುಗಿಸೋ ಬಂದಿದ್ದಾನೆ, ಒಣಬಟ್ಟೆ ಉಟ್ಕೋಬೇಕಲ್ಲ, ಆ ಸ್ಥಿತಿಯಲ್ಲಿದ್ದಾನೆ. ಇದು ಮಡಿನೇ, ಸಂಶಯ ಏನೇ ಇಲ್ಲ. ಆದರೂ ಕೂಡ ಫೈನಲ್ ಅಲ್ಲ, ಇದು ಆ ಮಡಿಗೆ ಬರೋಲ್ಲ. ದೇವ್ರ ಪೂಜೆ ಇತ್ಯಾದಿಗಳಿಗೆ ಅಷ್ಟು ಶುದ್ಧ ಮಡಿ ಆಗೋದಿಲ್ಲ. ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋ ಜನಾಃ. ಈಗ ಮತ್ತೆ ಹುಟ್ಟಿ ಬರ್ತಿ ಅಂತ ಹೇಳಿದ್ರಲ್ಲ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹುಟ್ಟಿ ಬರೋದು ಅಂದ್ರೆ ಏನು, ಎಷ್ಟು ಸುಲಭನ ಅದು.
ಎಷ್ಟು ಕಷ್ಟ ಅಂತ ಹೇಳ್ತಾರೆ. ಸಹಸ್ರ ಯುಗ ಪರ್ಯಂತಂ ಅಹಹ ಯತ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ. ಅದಕ್ಕೆ ತಾತ್ಪರ್ಯ ಇತ್ತಾ? ಇಲ್ಲ. ರಾತ್ರಿಂ ಯುಗ ಸಹಸ್ರಾಂತಾಂ ಅಹೋತೆ ಅಹೋರಾತ್ರ ವಿದೋ ಜನಾಹ. ಒಟ್ಟು ಸಹಸ್ರಯುಗ ಪರ್ಯಂತಂ ಮಹಃ ಯದ್ ಬ್ರಹ್ಮಣೋ ವಿದು. 1000 ಯುಗಗಳು ಕಳೆದ್ರೆ ಬ್ರಹ್ಮದೇವರಿಗೆ ಒಂದೇನಾಗುತ್ತೆ, ಅಲ್ಲಿಗೆ ಹಗಲಾಗುತ್ತೆ. ಮತ್ತೆ ಅಷ್ಟೇ ರಾತ್ರಿ ಅಷ್ಟೇ ಯುಗಗಳು ಕಳೆದ್ರೆ ಮತ್ತೆ ರಾತ್ರಿ ಆಗುತ್ತೆ ಅಂತ ಅಹೋರಾತ್ರ ವಿದೋ ಜನ. ಈ ಹಗಲು ರಾತ್ರಿ ಗೊತ್ತಿದ್ದವರಲ್ಲ, ಆ ಹಗಲು ರಾತ್ರಿ ಗೊತ್ತಿದ್ದವ್ರು ಈ ಮಾತು ಹೇಳ್ತಾರೆ. ಇದು ಸಾಮಾನ್ಯ ಎಲ್ಲರೂ ಬರೀ ಅರ್ಥ ಇದೆ, ಆಚಾರ್ಯ ಹೇಳ್ತಾರೆ. ಅಲ್ಲ, ವಿಶೇಷ ಅರ್ಥ ಇದೆ. ಈ ಬ್ರಹ್ಮದೇವರ ಬಗ್ಗೆ ಹೇಳಿದ ಮಾತಲ್ಲ ಇದು. ಯಾರ ಬಗ್ಗೆ ಹೇಳ್ತಿದ್ದಾರೆ? ದೇವರ ಬಗ್ಗೆ. ಬ್ರಹ್ಮ ಅಂದ್ರೆ ದೇವರು ಅಂತಾನೆ ಅರ್ಥ. ಆತನ ಹಗಲು ರಾತ್ರಿಗಳು ಅಂತಾರೆ ಔಪಚಾರಿಕ ಅಷ್ಟೇ. ಯಾತಕ್ಕೆ ಅಂತ ಪ್ರಶ್ನೆ. ಈಗ ಮುಂದೆ ಏನು ಹೇಳ್ತಿದ್ದಾರೆ? ಈಗ ಸೃಷ್ಟಿ ಮತ್ತು ಪ್ರಳಯ ಎರಡು ಹೇಳ್ತಿದ್ದಾರೆ. ಸೃಷ್ಟಿ ಮತ್ತು ಪ್ರಳಯ ಹೇಳ್ತಿರ್ಬೇಕಾದ್ರೆ ಬ್ರಹ್ಮದೇವರ ಒಂದು ಹಗಲಿನಲ್ಲಿ ಸರ್ವ ಸೃಷ್ಟಿಯಾಗಲಿ ಸರ್ವನಾಶ ಆಗಲಿ ಆಗೋದಿಲ್ಲ. ಅದೆಲ್ಲ ಆ ಪ್ರಳಯದಲ್ಲಿ ಮಾತ್ರ. ಆ ರೆಫರೆನ್ಸ್ ಇಲ್ಲಿ ಬಂದಿರೋದ್ರಿಂದ ಇದು ಸ್ವಾಭಾವಿಕ ಶ್ಲೋಕಕ್ಕೆ ಅರ್ಥ ಅಷ್ಟಾಗುತ್ತೆ. ಮುಂದಿನ ಪ್ರಸಂಗ ನೋಡಿದಾಗ ಇದು ಯಾರ ಹಗಲು ರಾತ್ರಿ ಹೇಳ್ತಿರೋದು? ಈಗ ದೇವರಿಗೆ ಹಗಲು ರಾತ್ರಿ ಇದೆಯಾ ಅಂತ ಕೇಳಿದರೆ ನಿಮಗೆ ಅರ್ಥ ಆಗ್ಲಿಕ್ಕೆ ಹೇಳಿದ್ದೆ ಹೊರತು ದೇವರಿಗೇನಿಲ್ಲ ರಾತ್ರಿ ಪ್ರಶ್ನೆ ಇಲ್ಲ. ಸಹಸ್ರ ಯುಗ ಪರ್ಯಂತ ನಮ್ಮಲ್ಲೂ ಕೂಡ 2 ಪದ್ಧತಿ ಇದೆ. 12 ಗಂಟೆವರೆಗೆ ಲೆಕ್ಕ, ಮತ್ತೆ 1 ರಿಂದ 12, 1 ರಿಂದ 12, 1 ರಿಂದ 12. ಇನ್ನೊಂದು ಲೆಕ್ಕ 1 ರಿಂದ 24, 1 to 24 ಲೆಕ್ಕ ಇಲ್ಲ. ರೈಲ್ವೆ ಟೈಮ್ಸ್ ಹೇಗಾಗ್ತಾರೆ? ಫಸ್ಟ್ ಟೈಮಿಂಗ್ಸ್ ಅಲ್ಲ, ಆ ಲೆಕ್ಕ ಹಾಕಿಬಿಡ್ತಾರೆ. ಬರೀ 12 ಮತ್ತೆ AM ಸೇರಿಸ್ಬೇಕಾದ್ರೆ AM PM ಅಷ್ಟೇ ಹಾಕಿದ್ರೆ ಬೇಕಾಗೋದಿಲ್ಲ. ಅದು ಹೇಳೋ ಕ್ರಮ ಅದು. ಇಲ್ಲಿ ಪರಮಾತ್ಮನಿಗೆ ಹಗಲು ರಾತ್ರಿಗಳ ಪ್ರಶ್ನೆನೇ ಇಲ್ಲ. ಉಳಿದವ್ರಿಗೆ ಒಂದು ಯೂನಿಟ್ ಅರ್ಥ ಆಗಲಿಕ್ಕೆ ಮಾತಾಡ್ತಾರೆ. ಮಾಂ ರಾತ್ರಿ ಅಂದ್ರೆ ಒಟ್ಟೇನಾಯ್ತು? 1000 ಯುಗಗಳ ಕಳೆದರೆ, 1000 ಯುಗಗಳು ಅಂದ್ರೇನು? 1000 ಮಹಾಯುಗಗಳು. ಬರೀ ಕಲಿಯುಗ ಅಂತ ಅರ್ಥ ಇಲ್ಲ. ಕೃತ, ತ್ರೇತ, ದ್ವಾಪರ ಮತ್ತು ಕಲಿ ಒಂದು ಯೂನಿಟ್ ಇದು. ಇಂಥದ್ದು ಎಷ್ಟು ಕಡಿಬೇಕು? 1000 ಆಗಬೇಕು. 14 ಬಂದು ಅಂತಾರೆ ಬ್ರಹ್ಮದೇವರ ಲೆಕ್ಕಕ್ಕೆ ಅವೆಲ್ಲ ಬರುತ್ತೆ. ಅಹರ್ಯದ್ ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋ ಜನಾ. ರಾತ್ರಿ ಕೂಡ ಇರೋದು ಯುಗ ಸಹಸ್ರಾಂತ. ಇದು ಸಹಸ್ರಯುಗ, ಅದು ಸಹಸ್ರಯುಗ. ಇಲ್ಲಿ ಸಹಸ್ರ ಶಬ್ದಕ್ಕೆ ನಾವು 1000 ಅಂತ ಅರ್ಥ ಮಾಡಬಾರ್ದಾಗ ಏನಂತ ಅರ್ಥ ಮಾಡಬೇಕು? ತುಂಬಾ ಹೆಚ್ಚು ಅಂತ ಅಷ್ಟೇ ಹೊರತು ಈ 1000 ಅಲ್ಲ. ಬ್ರಹ್ಮಣೋ ವಿದುಹು ರಾತ್ರಿಂ ಯುಗ ಸಹಸ್ರಾಂತಾಂ ತೇ ಅಹೋರಾತ್ರ ವಿದೋ ಜನಾ. ಹಗಲು ರಾತ್ರಿ ತಿಳ್ಕೊಂಡವರು ಅಂದ್ರೆ ಇಂಥವ್ರು. ಮಾಂ ಪ್ರಾಪ್ಯನ ಪುನರಾವೃತ್ತಿ ಇತಿ ಸ್ಥಾಪಯಿತುಂ ಅವ್ಯಕ್ತಾಖ್ಯ ಆತ್ಮ ಸಾಮರ್ಥ್ಯಂ ದರ್ಶಯಿತುಂ ಪ್ರಳಯಾದಿ ದರ್ಶಯತಿ ಸಹಸ್ರಯುಗೆ ಇತ್ಯಾದಿನ. ಮಾಂ ಪ್ರಾಪ್ಯ ನ ಪುನರಾವೃತ್ತಿ ಇತಿ ಸ್ಥಾಪಯಿತುಂ ಅವ್ಯಕ್ತಾಖ್ಯ ಆತ್ಮ ಸಾಮರ್ಥ್ಯಂ ದರ್ಶಯಿತುಂ ಪ್ರಳಯಾದಿಂ ದರ್ಶಯತಿ. ನನ್ನ ಬಳಿ ಬರೋದಂದ್ರೆ ಏನು ಎಂಬುದನ್ನು ವಿವರಣೆ ಮಾಡ್ತಾ ಹುಟ್ಟು ಸಾವುಗಳು ಎಷ್ಟು ಭಯಾನಕ ಎಂಬ ಸೂಚನೆ ಕೊಂಡ ಕೆಟ್ಟೆಲ್ಲ ಹೇಳ್ತಾನೆ. ಸಹಸ್ರಯುಗೆ ಇತ್ಯಾದಿನ. ಸಹಸ್ರ ಶಬ್ದೋ ಅತ್ರ ಅನೇಕವಾಚೀ. ಗೊತ್ತಾಯ್ತಾ? ಸಾ ವಿಶ್ವರೂಪಸ್ಯ ಜನ ರಜನಿ ಇತಿ ಶ್ರುತಿ. ಇಲ್ಲಿ ಬಂದಿರೋದು ವಿಶ್ವರೂಪಸ್ಯ ರಜನಿ. ವಿಶ್ವರೂಪ ಅಂದ್ರೆ ನಾರಾಯಣ. ಆತನ ರಾತ್ರಿ ಆತನ ಹಗಲು ಹೇಳ್ತಾ ಇದ್ದಾರೆ ಹೊರತು ಬೇರೆ ಅಲ್ಲ. ಹಾಗಿದ್ರೆ ಪರಮಾತ್ಮನ ಹಗಲು ಅಂದ್ರೇನು, ರಾತ್ರಿ ಅಂದ್ರೇನು ಡಿಫೈನ್ ಮಾಡ್ತಾರೆ. ಅವ್ಯಕ್ತಾದ್ವ್ಯಕ್ತ ಯಸ್ ಸರ್ವಾಹ ಪ್ರಭವಂತಿ ಅಹರಾಗಮೆ. ರಾತ್ರಿಂ ಸಹಸ್ರಮಿತಿ ಬಹುವೇವ ಬ್ರಹ್ಮಣ ಪರಬ್ರಹ್ಮಣ. ಈ ಅರ್ಥ ಮಾಡಬಾರದು. ಪರಬ್ರಹ್ಮಣ ಅಂತ ಅರ್ಥ ಹೇಳಿ. ಅವ್ಯಕ್ತಾದ್ವ್ಯಕ್ತ ಯಸ್ ಸರ್ವಾಹ ಪ್ರಭವಂತ್ಯಹರಾಗಮೆ ರಾತ್ರ್ಯಾಗಮೆ ವಿಲೀಯಂತೆ ತದಿತಿ ತತ್ರೈವಾವ್ಯಕ್ತ ಸಂಜ್ಞಕೆ ಇತಿ ವಾಕ್ಯಶೇಷ. ಮುಂದೆ ಮಾತ್ರ ಸ್ಪಷ್ಟ ಹೇಳ್ತಿರೋದ್ರಿಂದ ಈ ಅರ್ಥನೇ ಮಾಡಬೇಕು. ಉಳಿದ ಎಲ್ಲ ಭಾಷೆದಲ್ಲೂ ಏನಂತ ಅರ್ಥ ಮಾಡಿದ್ರು ಅವರು? ಈ ಬ್ರಹ್ಮ ಅಂತಾನೆ ಅರ್ಥ ಮಾಡಿದ್ರು. ಅಂದರೆ ಪೂರ್ವಾಪರ ಗಮನಿಸಲಿಲ್ಲ. ಸರ್ವ ಎಲ್ಲರೂ ಇವತ್ತು ಈ ಟರ್ಮ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದರೆ ಹಾಫ್ ಇಯರ್ಲಿ ಆಯಿತು. ಇಯರ್ ಕ್ಲೋಸ್ ಆಗುತ್ತೆ ಅಂದರೆ ವರ್ಷನೇ ಮುಗೀತು. ಡೇ ಕ್ಲೋಸ್ ಬೇರೆ, ವೀಕೆಂಡ್ ಬೇರೆ, ಡೇ ಎಂಡ್ ಬೇರೆ, ಮಂತ್ ಎಂಡ್ ಬೇರೆ, ಟರ್ಮ್ ಎಂಡ್ ಬೇರೆ, ಇಯರ್ ಎಂಡ್ ಬೇರೆ. ಇಷ್ಟೆಲ್ಲ ವ್ಯತ್ಯಾಸ ಇರೋದ್ರಿಂದ ಆ ಪ್ರಸಂಗ ಮುಂದೆ ಹೇಳಿರ್ಬೇಕಾದ್ರೆ ಅದನ್ನು ಓದ್ದೇ ಹೇಳಿದ್ರಿಂದ ಅಪಾರ್ಥ ಆಯ್ತು. ಸಾಮಾನ್ಯವಾಗಿ ಹೇಳೋ ಅರ್ಥ ಹೇಳಿಬಿಟ್ರು ಅವರು. ಪರಬ್ರಹ್ಮನ ವಿಷಯ ಹೇಳ್ತಿರ್ಬೇಕಾದ್ರೆ ಅರ್ಥ ಮಾಡಬಾರದು ಎಂಬುದನ್ನು ಗಮನಿಸಲಿಲ್ಲ. ನಹಿ ವಿರಿಂಚಾಹನ್ನೇವ ಸರ್ವ ವ್ಯಕ್ತ ಲಯ. ಇವತ್ತೆಲ್ಲ ಪದಾರ್ಥಗಳು ಕೂಡ ಇಲ್ಲಿ ಸರ್ವನಾಶ ಹೇಳ್ತಾರೆ. ಸರ್ವನಾಶ ಅನ್ನೋದು
ಬ್ರಹ್ಮದೇವರ ಹಗಲಿನ ಕೊನೆಗೆ ಆಗೋದಲ್ಲ ಇದು. ಬ್ರಹ್ಮದೇವರ ಪರಕಾಲ 100 ವರ್ಷ ಮುಗಿದ ಮೇಲೆ ಆಗೋದಾದ್ರಿಂದ ಒಂದು ಹಗಲೆಯಲ್ಲಿ 100 ವರ್ಷ ಇಲ್ಲ, ಅರ್ಥ ಸಂಬಂಧ ಇಲ್ಲ. ನಿತ್ಯಶ್ಯಾಪಿ ಹರೇ ಕಾಲೋ ದ್ವಿಪರಾರ್ಥಾತ್ಮಕ ಸ್ವಯಂ ಅಹಹ ಅಹಶ್ಚಾಸೌ ನಿಮೇಶಶ್ಚ ಇತಿ ಅಪ್ರವೃತ್ಯೋಪಚರ್ಯತೆ ಇತಿ ಚ. ಹಾಗಿದ್ದರೆ ದೇವ್ರ ಬಗ್ಗೆ ಇಷ್ಟೆಲ್ಲ ಮಾತಾಡ್ತೀರಲ್ಲ, ಅದರ ಕಾಲನೇ ಇಲ್ಲ, ಕಾಲಾತೀತ ಅಂತ ಹೇಳ್ತೀರಿ, ದೇವ್ರ ಪರ ಹೇಗೆ ಅರ್ಥ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದರೆ ಒಳ್ಳೆ ಪ್ರಶ್ನೆ ಅದು. ಅದಕ್ಕೆ ಹೇಳ್ತೀವಿ ಹಗಲು ರಾತ್ರಿಗಳು ಅಂತ ಹೇಳಿದರೆ ಇದು ಅರ್ಥ ಆಗಲಿಕ್ಕೆ ಹೇಳಿದ್ದೆ ಹೊರತು ದೇವರಿಗೆ ಏನಿಲ್ಲ, ಬರೀ ಹಗಲೇ ದೇವರಿಗೆ ಹೊರತು ರಾತ್ರಿ ಹೆಸರೇ ಇಲ್ಲ. ಮತ್ತು ಇಲ್ಲ ಯುವಮಾನ ದೇವರಿಗೆ ಅಪ್ಲೈ ಆಗೋದಿಲ್ಲ. ವರ್ಕಿಂಗ್ ಅವರ್ಸ್ ಅವೆಲ್ಲ ಯಾರಿಗೆ, ಅದು ವರ್ಕರ್ಸ್ಗೆ, ಯಜಮಾನಗಲ್ಲ. ಬರದೇ ಇರ್ಬೋದು, ಬಂದರೆ ಜಾತ್ರೆ ಎತ್ಬೇಕಾದ್ರೆ ಕೂತಿರ್ಬೋದು, ಇವ್ರು ಕೂಡೋ ಸ್ವಾತಂತ್ರ್ಯನೂ ಇಲ್ಲ ಇವರಿಗೆ. ಮುಗಿದ್ಮೇಲೆ ಹೋಗಿ ಅಂತ ಇರ್ತಾರೆ, ಬರಬೇಕಾದ್ರೆ ಅವ್ರಿಗೆ ಬನ್ನಿ ಅಂತ ಹೇಳ್ತಾರೆ. ಇದು ಯಾವ ನಿರ್ಬಂಧನೂ ಇಲ್ಲ. ನಮಗೇನೆ ಒಂದು ಸಂಸ್ಥೆಯ ಮುಖ್ಯಸ್ಥನಿಗೆ ಅವನು ವರ್ಕರ್ಸ್ಗೆ ನೀವು ಅನ್ವಯಿಸೋದಿಲ್ಲ ಅಂತ ಹೇಳಿದಾಗ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನಾದ ಪರಮಾತ್ಮನಿಗೆ ಈ ಲೆಕ್ಕ ಅನ್ವಯಿಸುತ್ತಾ? ಅನ್ವಯಿಸೋದಿಲ್ಲ. ಅಹಶ್ಚಾಸೌ ನಿಮೇಶಶ್ಚ, ಒಂದ್ಸರ್ತೆ ನಿಮೇಶ ಅಂದರು, ಇಲ್ಲಿ ಹಗಲು ಅಂತಾರೆ. ನಿಮೇಶ ಅಂತ ಎಲ್ಲಿ ಅಂದಿದ್ರು? ಪರನಾಮ ನಿಮೇಶಕ ಅಂತ ಹೇಳಿ ಅದು ನಿಮೇಶ ಅಂತ ಕರೆದಿದ್ರು. ಅದು ಔಪಚಾರಿಕ. ಹಗಲು ಒಂದು ಇದು ಔಪಚಾರಿಕನೇ ಹೊರತು ದೇವರಿಗೆ ಲೆಕ್ಕ ಇಲ್ಲ. ಒಂದು ಯೂನಿಟ್ ಅರ್ಥ ಆಗ್ಲಿಕ್ಕೆ ಒಂದು ಏನಾದ್ರು ಬೇಕಲ್ಲ, ಅಷ್ಟು ಹೇಳಿದ್ರು ಅಷ್ಟು. ನಿಮೇಶಶ್ಚೈತ್ ಅಪ್ರವೃತ್ಯ ಅದಿಲ್ಲ. ಆದ್ರಿಂದ ಉಪಚರ್ಯತೆ, ಉಪಚರ್ಯ ಅಂದ್ರೇನು? ಸೆಕೆಂಡರಿ ಮೀನಿಂಗ್ ತಗೋಬೇಕು ಹೊರತು ಪ್ರೈಮರಿ ಮೀನಿಂಗ್ ತಗೊಳಕ್ಕೆ ಸಾಧ್ಯ ಇಲ್ಲ. ಅವ್ಯಕ್ತಾದ್ವ್ಯಕ್ತ ಯಸ್ ಸರ್ವಾಹ ಪ್ರಭವಂತ್ಯಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕೆ. ಅವ್ಯಕ್ತಾದ್ವ್ಯಕ್ತ ಯಸ್ ಸರ್ವಾಹ, ದೇವರ ಹಗಲಿನ ವೈಶಿಷ್ಟ್ಯ ಏನು ಗೊತ್ತಾ? ಅವ್ಯಕ್ತಾದ್ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೆ. ಅವ್ಯಕ್ತ ತತ್ವದಿಂದ ಎಲ್ಲ ಪದಾರ್ಥಗಳು ಹುಟ್ಟಿ ಬರೋದಾಗ ಸರ್ವ ಅಂತ ಹೇಳಿಬಿಟ್ರು. ಸರ್ವ ಅಂತ ಹೇಳಿದಾಗ ಸೃಷ್ಟಿ, ಪ್ರಥಮ ಸೃಷ್ಟಿ ಅದು. ಅದೇ ರೀತಿ ನಾಶ ಸರ್ವ ಅಂತ ಹೇಳಿದಾಗ ಅದು ಸರ್ವನಾಶ, ಮಹಾಪ್ರಳಯ. ಪ್ರಳಯ ಬೇರೆ, ದೈನಂದಿನ ಪ್ರಳಯ ಬೇರೆ, ಮನ್ವಂತರ ಪ್ರಳಯ ಬೇರೆ, ಮಹಾಪ್ರಳಯ ಬೇರೆ. ಮಹಾಪ್ರಳಯದ ಬಗ್ಗೆ ಇದೆಲ್ಲ ಹೇಳ್ತಿದ್ದಾರೆ. ರಾತ್ರ್ಯಾಗಮೇ, ಪರಮಾತ್ಮ ರಾತ್ರಿ ಅಂದರೆ ತತ್ರೈವ ಅವ್ಯಕ್ತ ಸಂಜ್ಞೆಗೆ ಪ್ರಲೀಯಂತೆ. ಯಾವ ಅವ್ಯಕ್ತದಿಂದ ಈ ಜೀವಜಾತ ಹುಟ್ಟಿ ಬಂದಿತ್ತೋ ಅದೇ ಅವ್ಯಕ್ತ ತತ್ವದಲ್ಲಿ ಏನಾಗುತ್ತದೋ ಸೇರಿಬಿಡೋದು. ಮಣ್ಣಿನ ಗಣೇಶ ಮಾಡಿದ್ರು, ಗಣೇಶ ಪ್ರತಿ ಮುಗೀತು, ಆಮೇಲೆ ಒಡೆದು ಹಾಕಿಬಿಟ್ರೆ ಏನಾಗುತ್ತದೋ ಮತ್ತೆ ಮಣ್ಣಾಗ್ಬಿಡುತ್ತೆ. ಚಿನ್ನದ ಮಾಡಿದರೆ ಚಿನ್ನ ಆಗುತ್ತೆ, ಬೆಳ್ಳಿದು ಮಾಡಿದರೆ ಬೆಳ್ಳಿ ಆಗುತ್ತೆ. ಅವ್ಯಕ್ತದಿಂದ ಮಾಡಿರೋದ್ರಿಂದ ಏನಾಗುತ್ತೆ? ಅಲ್ಲ ಅವ್ಯಕ್ತ ಆಗಿಬಿಡುತ್ತೆ. ಅವ್ಯಕ್ತ ಶಬ್ದಕ್ಕೆ ಇದು ಮೂಲ ಜಡ ಪ್ರಕೃತಿ ಅಂತ ಅರ್ಥ. ಮತ್ತು ಬಹಿವಾರಿ ದೇವತೆ ಮಾಡಿದಾಗ ಅವರಿಂದ ವ್ಯಕ್ತಿಯಾಗಿ ಅವರಿದ್ದರೆ ಅದು ಕೂಡ ಅವ್ಯಕ್ತವೂ ಆಗುತ್ತೆ. ಭೂತಗ್ರಾಮಸ್ಸಯೇ ವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರ್ಯಾಗಮೆ ಅವಶಃ ಪಾರ್ಥ ಪ್ರಭವಂತ್ಯಗರಾಗಮೆ. ಈ ಪ್ರೋಸೆಸ್ ಎಂಬುದೇನಿದು ಧಾತಾ ಯಥಾಪೂರ್ವ ಅಕಲ್ಪಯತ್, ಸದಾ ನಿರಂತರ ನಡೀತಕ್ಕಂಥ ಕಾರ್ಯ ಇದು. ಭೂತಗ್ರಾಮ ಸಯೇವ ಅಯಂ, ಭೂತ ಅಂದರೆ ಪ್ರಾಣಿಗಳು, ಗ್ರಾಮ ಅಂದರೆ ಗುಂಪು, ಈ ಜೀವಜಾತ ಇದೇನಿದೆ ಸಯೇವ ಅಯಂ ಭೂತ್ವಾ ಭೂತ್ವಾ ಪ್ರಲೀಯತೆ. ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ನಡೆದಿದ್ದೇನೆ. ಅದು ನೆಕ್ಸ್ಟ್ ಬ್ಯಾಚ್ ಬರೋಕ್ಕೆ ಶುರುವಾಗುತ್ತೆ, ಮತ್ತೆ ನೆಕ್ಸ್ಟ್ ಬ್ಯಾಚ್, ಈ ರೀತಿ ನಿರಂತರ ಬರ್ತಿರೋದ್ರಿಂದ ಇದು ರಾತ್ರಿ. ರಾತ್ರ್ಯಾಗಮೆ ಅವಶಃ ಪಾರ್ಥ ಪ್ರಭವತಿ ಅಹರಾಗಮೆ. ರಾತ್ರಿ ಆಗಮ, ರಾತ್ರಿ ಬಂದ ಕಾಲಕ್ಕೆ ಪ್ರಲೀಯತೆ, ಹಗಲು ಬಂದ ಕಾಲಕ್ಕೆ ಹುಟ್ಟೋದು. ಪರಮಾತ್ಮ ಕಣ್ಣು ಮುಚ್ಚೋದು, ಯೋಗ ನಿದ್ರಾ, ಅದು ನಿದ್ರೆ ಅಷ್ಟೇ ಹೊರತು ಏನಲ್ಲ, ನಿದ್ರೆ ಅಲ್ಲ. ಯೋಗ ನಿದ್ರೆ ಬೇರೆ, ನಿದ್ರೆ ಬೇರೆ. ಯೋಗ ನಿದ್ರೆ ಅಂದ್ರೇನು? ನಿಜವಾದ ನಿದ್ರೆ ಅಲ್ಲ, ಕಣ್ಣು ಮುಚ್ಚುತ್ತಾನೆ, ಎರಡೂ ರೆಪ್ಪೆಗಳು ಸೇರ್ಕೊಂಡ್ಬಿಡುತ್ತೆ, ಯೋಗ ಯೋಗ ಆಯಿತು. ಈ ಕಣ್ಣು ಮುಚ್ಚಿದಾರೆ ಅಷ್ಟೇ ಹೊರತು ಏನಾಗಿಲ್ಲ, ನಿದ್ರೆ ಬಂದು. ಕೆಲವು ಕಣ್ಣು ತೆಗೆದು ನಿದ್ರೆ ಮಾಡೋರು ಇರ್ತಾರೆ, ಅವ್ರಿಗೆ ಕೇಸ್ ಅಲ್ಲ ಇದು. ಪರಮಾತ್ಮ ಏನು ಮಾಡೋದಿಲ್ಲ, ಕಣ್ಣು ಮುಚ್ಚಿದ ಹಾಗೆ ಮಾಡ್ತಾನೆ ಹೊರತು ಎಂದೂ ಕೂಡ ಪರಮಾತ್ಮನಿಗೆ ನಿದ್ರೆ ಎಂಬ ಕಾನ್ಸೆಪ್ಟೇ ಇಲ್ಲ. ವಾಯುದೇವರಿಗೆ ಇಲ್ಲ. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ ಅಂತ ಹೇಳಿದ ಮೇಲೆ ಪರಮಾತ್ಮನಲ್ಲಿ ಬರಬೇಕು. ಇವೆಲ್ಲ ಇಂಥ ಪ್ರೋಸೆಸ್ ಇದೆ. ಅದಕ್ಕೆ ಮತ್ತೆ ಹುಟ್ಟೋದು ಸುಲಭ ಅಲ್ಲ. ಅದಕ್ಕೆ ವೈಕುಂಠಕ್ಕೆ ಬಂದರೆ ನಿಂತು ಹೋಗುತ್ತೋದು, ಆರಾಮಾಗಿರ್ಬೋದು ಅಂತ ಅರ್ಥ. ಈಗ ಟೂರಿಗೆ ಹಾಕಿಬಿಡ್ತಾರೆ, ದಿವಸ ಮೊದಲೇನೋ ಖುಷಿ ಆಗುತ್ತೆ, ಟೀಗೆ ಬರುತ್ತೆ, ಆಮೇಲೆ ಸುಸ್ತೊಡೆದೋಗ್ಬಿಡ್ತಾರೆ. ಸದ್ಯ ಸಾಕಪ್ಪ ಅನಿಸ್ಬಿಡುತ್ತೆ. ಗೊತ್ತಾಯ್ತಲ್ಲ, ಎಷ್ಟು ದುಡ್ಡು ಮಾಡೋ ಅವಶ್ಯಕತೆ ಬಂದರೂ ಕೂಡ ಅವನಿಗೆ ಮನಸ್ಸು ಬರೋದಿಲ್ಲ, ಆಗೋದಿಲ್ಲ ಅಂತ ಹೇಳಿದ, ಸುಸ್ತಾಗ್ಬಿಡುತ್ತೆ. ಅದಕ್ಕಿಂತ ಬೇಕಾಗಿದೆಲ್ಲ ಇಷ್ಟರು ನೋಡಿ. ಯಾರೋ ಮರ್ತೋಗ್ಬಿಟ್ರೆ ಮತ್ತೆ ಅಲ್ಲಿಂದ ಬರಬೇಕಾಗಿತ್ತು, ಹುಷಾರು ಅಂತ ಹೇಳಿದಾಗ ಏನು ಮಾಡ್ತಾರಾಗ, ಪಕ್ಕದಲ್ಲೇ ಇದ್ದಾಗ ಯಾವ ಬೇಕಾದ್ರೆ ತಗೋತಾರೆ. ಒಂದು ಮನೆ ಇನ್ನೊಂದು ಶಿಫ್ಟ್ ಮಾಡಿದ್ರು, ಪಕ್ಕದಲ್ಲೇ, ಯೋಚನೆ ಇಲ್ಲ. ಆದರೆ ಇದಿಲ್ಲ, ಎಲ್ಲೋ ಇದೆ, ಬರೋದು ಹೋಗೋದು ಪಜಿತೋ ಪಜಿ.
ಮತ್ತೆ ಇನ್ಯಾರೋ ಬರಬೇಕು, ಅವರ ಡಿಪೆಂಡೆನ್ಸ್, ಮತ್ತೆ ಅದು ಖರ್ಚು ವೆಚ್ಚಗಳು ಒಂದೊಂದು ಎಲ್ಲ ಬೆಳೀತಾ ಹೋಗುತ್ತೆ. ಆ ದೃಷ್ಟಿಯಲ್ಲಿ ಪುನರ್ಜನ್ಮ ಅನ್ನೋದು ಇಷ್ಟು ಭಯಾನಕವಾದ್ದರಿಂದ ಇದು ಎಂಡ್ಲೆಸ್ ಆಗಿಬಿಡುತ್ತೆ. ಕೊನೆಗೆ ಹುಟ್ಟೋದು ಸಾಯಿದ ಪ್ರೋಗ್ರಾಮ್ ಇಟ್ಕೊಳಕ್ಕೆ ಹೋಗಬಾರ್ದು. ಏನಾಗಬೇಕು, ಆ ಕಡೆ ಅಂಗಡಿ ಹೋಗಿ ಬರ್ತಾರೆ, ಉಪ್ಪು ತಂದ ಮತ್ತೆ ಹೋದ, ಮತ್ತೆ ಹೋದ ಮತ್ತೆ ತಂದ, ತಲೆ ಕೆಟ್ಟು ಹೋಗ್ಬಿಡುತ್ತೆ. ಅವ್ನು ಏನು ಹೇಳ್ತಾನೆ ಕೊನೆಗೆ, ಒಟ್ಟಿಗೆ ಹೇಳಿಬಿಡಿತರ್ತೀನಿ, ಒಟ್ಟಿಗೆ ಹೇಳಿಬಿಡಿತರ್ತೀನಿ, ಮತ್ತೆ ಮತ್ತೆ ಹೋಗಾಗಿರಬಾರ್ದು. ಭೂತಗ್ರಾಮ ಸಯೇವಾಯಂ ಭೂತ್ವಾ ಭೂತ್ವಾ ಅಂದರೆ ಹುಟ್ಟಿ ಹುಟ್ಟಿ ಸಾಯ್ತಾ ಇರುತ್ತದೆ. ರಾತ್ರ್ಯಾಗಮಿ ಅವಶಃ ಪಾರ್ಥ, ಇದಕ್ಕೆಲ್ಲ ಅವ್ಯಕ್ತ ತತ್ವ. ಅದಕ್ಕೆ ಅವಶ ಅಂದರೆ ವಿಷ್ಣುವಿನ ಕೈಯಲ್ಲಿದೆ, ಆ ವಿಷ್ಣು ತಾನೇ. ಪಾರ್ಥ ಪ್ರಭವತಿ ಆಹಾರಾಗಮೇ ಪರಸ್ತಸ್ಮಾತ್ತು ಭಾವೋ ಅನ್ಯ ಅವ್ಯಕ್ತೋ ಅವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಒಂದು ಪ್ರಸಂಗದ ಪ್ರಶ್ನೆ ಬಂತು, ಇವರೆಲ್ಲರಿಗೂ ಸಾವಿದ್ದ ಹಾಗೆ ದೇವರಿಗೂ ಇದೆಯಾ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಇಲ್ಲ ಅಂತ ಹೇಳ್ತಾರೆ. ಯಾತಕ್ಕೆ? ಪರಹ ತಸ್ಮಾತ್ತು ಭಾವೋ ಅನ್ಯ, ಎಲ್ಲರಿಗೆ ಟೋಟಲಿ ಡಿಫರೆಂಟ್ ಇದು. ಪರಮಾತ್ಮನ ನೇಚರ್ ಎಂಥದ್ದು ಅಂದರೆ ಈ ಅವ್ಯಾಕೃತ ಆಕಾಶ ಪ್ರಳಯ ಕಾಲದಲ್ಲೂ ನಾಶ ಆಗುತ್ತೆ. ಇನ್ನು ಅದ್ರ ಒಡತೆಯಾದ ಮಹಾಲಕ್ಷ್ಮಿ ಆಗ್ತಾರ, ಅವರಿಪತಿಯಾದ ದೇವರಾಗ್ತಾರ ಸಾಧ್ಯ ಇಲ್ಲ. ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಯಸ್ಸ ಸರ್ವೇಷು ಇನ್ವ್ಯಾನೋ ಆಫೀಸರ್ ಹೇಳ್ತಾರೆ, ಕ್ಲರ್ಕ್, ನಾಳೆ ರಾತ್ರಿ 8 ಗಂಟೆ ಮೇಲೆ ಕೆಲಸ ಮಾಡಿಕೊಡ್ತೀನಿ ಅಂತ. 8 ಗಂಟೆ ಎಲ್ಲಿರುತ್ತೆ ಅವ್ರಿಗೆ? 8 ಗಂಟೆ 5 ಗಂಟೆ ಮನೆಗೆ ಹೋಗಿರ್ತಾನೆ, ಆಗೋದಿಲ್ಲ. ಯಜಮಾನ ಹೇಳ್ತಾನೆ ಬರ್ತಾನೆ ಅವನು, ಯಾಕೆ ಅವನಿಗೆ ವರ್ಕಿಂಗ್ ಅವರ್ಸ್ ಇಲ್ಲ ಅವನಿಗೆ. ಗೊತ್ತಾಯ್ತಾ? ಇದು ಡಿಫರೆಂಟ್ ಅರ್ಥ ಮಾಡ್ಕೊಂಡ್ರೆ ಕಾಲ ಬಂಧ ಹೇಗೆ ಬಿಡ್ದೋರಿ. ಕಾಲ ಇರೋದು ಹೌದು, ಬಂಧನ ಇಲ್ಲ. ಇವ್ರಿಗೆ ಕಾಲ ಇದೆ, ಬಂಧನ ಇದೆ. ಕಾಲ ಇಲ್ಲ ಅಂತಲ್ಲ, ಕಾಲ ಇದ್ದೇ ಇದೆ, ಆದ್ರೆ ಕಾಲದ ಬಂಧ ದೇವರಿಗಿಲ್ಲ. ಅಬೌವ್ ಟೈಮ್ ಆದವರಿಗೆ ಅದು ಪ್ರಶ್ನೆ ಬರೋದಿಲ್ಲ. ಪರಸ್ತಸ್ಮಾಸ್ತು ಭಾವೋ ಅನ್ಯ ಅವ್ಯಕ್ತಃ ಅವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಪರಮಾತ್ಮ ಅಂಥವನು ಅವ್ಯಕ್ತಕ್ಕಿಂತ ಶ್ರೇಷ್ಠ. ಅವ್ಯಕ್ತದಿಂದ ಹುಟ್ಟು ಅವ್ಯಕ್ತದ ಲಯ ಆಗಿದ್ರೆ ಪರಮಾತ್ಮನ ಎರಡು ಯಾತಕ್ಕಿಲ್ಲ ಅಂದರೆ ಅವ್ಯಕ್ತದ ಮೇಲಿದ್ದಾನಾದ್ರಿಂದ ಅವ್ಯಕ್ತದಿಂದ ಹುಟ್ಟು ಬರಬೇಕು. ಅವ್ಯಕ್ತಕ್ಕೆ ಸಂಬಂಧನೇ ಪಟ್ಟಿಲ್ಲ, ಅವ್ಯಕ್ತದಲ್ಲಿ ನಾಶ ಆಗಬೇಕು. ಅವ್ಯಕ್ತದ ಮೇಲಿದ್ದಾನಾದ್ರಿಂದ ನಾಟ್ ಅಫೆಕ್ಟ್ ಆಗುತ್ತೆ. ಹೇಳಿಲ್ಲ, ರೋಡ್ ಟ್ರಾಫಿಕ್ ಜಾಮ್ ಆದರೆ ಫ್ಲೈಟ್ಗೆ ಅಫೆಕ್ಟ್ ಆಗೋದಿಲ್ಲ, ಯಾಕೆ ಇಲ್ಲಿ ಹೋಗೋದೇ ಇಲ್ಲ, ಓಡಾಡೋ ಜಾಗನೇ ಬೇರೆ. ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ ಅವ್ಯಕ್ತೋ ಅಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿ. ಇದು ಪರಮಾಗತಿ ಅಂದರೆ ಅವನ ಅಲ್ಟಿಮೇಟ್. ಎಂಪ್ರಾಪ್ಯ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇಷ್ಟೆಲ್ಲ ಹೇಳಿ ಸಂಹಾರ ಮಾಡ್ತಾರೆ. ಇದು ನನ್ನ ಲೋಕ ಅಂದರೆ ಇದು. ಆ ಲೋಕಕ್ಕೆ ಎಲ್ಲ ಪ್ರಶ್ನೆ ಆ ಲೋಕಕ್ಕೆ ಅಪ್ಲಿಕಬಲ್ ಅಲ್ಲ. ಪುನರ್ಜನ್ಮ ಅಂತ ಹೇಳಿದ್ದನ್ನ ಎಕ್ಸ್ಪ್ಲೇನ್ ಮಾಡಿದ್ದೆ. ಇಷ್ಟೆಲ್ಲ ಇದೆಯಲ್ಲ, ಇದು ನನ್ನ ಲೋಕಕ್ಕೆ ಬಂದರೆ ಯಾವುದೂ ಇಲ್ಲ, ಅಪ್ಲಿಕಬಲ್ ಅಲ್ಲ ಇದು. ಅವ್ಯಕ್ತೋ ಅಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿಂ ಎಂಪ್ರಾಪ್ಯನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಇದೇ ರೀತಿ ಯದ್ಗತ್ವ ನಿವರ್ತಂತೆ ತದ್ಧಾಮ ಪರಮಂ ಮಮ. ಎಲ್ಲಿ ಬರುತ್ತದೋ ಮತ್ತೆ ಬರುತ್ತೆ 15. ಗೊತ್ತಾಯ್ತಾ? ಯದ್ಗತ್ವ ಎಲ್ಲಿಗೆ ಹೋದರೆ ನಾನಿವರ್ತಂತೆ ಮತ್ತೆ ವಾಪಸ್ ಬರೋದಿಲ್ವೋ ಅದು ನನ್ನ ಪರಮಧಾಮ. ಅದಕ್ಕೆ ಪರಂಧಾಮ ಅಂತ ಕರೀತಾರೆ. ಪರಮಧಾಮ ಅಂದರೆ ಪರಂಧಾಮ. ಅವ್ಯಕ್ತೋ ಅಕ್ಷರ ಪರಂ. ಯಾತಕ್ಕೆ ಪರಂ? ಅದು ಹುಟ್ಟು ಸಾವುಗಳಿಲ್ಲ ಅನ್ನೋದಕ್ಕೆ ಪರಮಂ ಧಾಮ. ಗೊತ್ತಾಯ್ತಾ? ಹುಟ್ಟು ಸಾವು ಇವತ್ತು ನೋಡಿ ಗ್ರಾನೈಟ್ ಇದೆಲ್ಲ ಹಾಕ್ಸ್ಕೊಂಡ್ಬಿಡ್ತಾರೆ. ಏನು ಮೊದಲೆಲ್ಲ ಏನಿತ್ತು, ಇದು ಮಣ್ಣಿನ ಫ್ಲೋರಿಂಗೆಲ್ಲ ಇದ್ರದ್ದು ಸಾರಿಸ್ತಾ ಇರ್ಬೇಕು. ದಿವಸ ಅದನ್ನು ಒಂದ್ಸರಿ ಪ್ರೋಗ್ರಾಮ್. ಇದು ಏನಾಗ್ತಾ ಇತ್ತು, ಎಲ್ಲ ಕಿತ್ಕೊಂಡ್ಬಂದ್ಬಿಡೋದು. ಇವು ಗ್ರಾನೈಟ್ ಹಾಕಿ ಪ್ರಶ್ನೆ ಬರಲಿಲ್ಲ. ಯಾಕೆ? ದಿವಸ ತೊಳೆಯೋವೆಲ್ಲ ಪ್ರಶ್ನೆ ಬರಲಿಲ್ಲ. ಮತ್ತೆ ಏನು ಸಿಂಪಲ್ ನೀರು ಹಾಕಿರೋ ಹೋಗ್ಬಿಡೋದು. ವೈಕುಂಠದಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಅದು ಬರೀ ನಿತ್ಯ ಲೋಕ ಅಲ್ಲ, ಅಬ್ಸಲ್ಯೂಟ್ ಆಗಿ ಯಾವ ದೋಷ ಕಸ ಕಟ್ಟಿ ಏನೇನೂ ಯೋಚನೆ ಪ್ರಶ್ನೆ ಅದರೊಳಗೆ. ಮೇಂಟೆನೆನ್ಸು ಅದೇ ಇಲ್ಲ, ನಥಿಂಗ್. ಅದು ಯಾವುದಾದ್ರು ಸೆಲ್ಫ್ ಮೇಂಟೈನ್. ಇದನ್ನ ಅರ್ಥ ಮಾಡ್ಕೊಂಡು ಮೊದಲು ಹೋಗ್ಬೇಕು ಅನಿಸುತ್ತೆ, ಅರ್ಥ ಆಗೋದಿಲ್ಲ. ಅದರಿಂದ ಜನ ಎಲ್ಲ ಅಲ್ಲಿಗೆ ಯಾಕೆ ಹೋಗ್ಬೇಕು ಅನ್ಕೋತಾರೆ ಅಷ್ಟೆ. ಯತ್ಪ್ರಾಪ್ಯ ನ ವಿವರ್ತಂತೆ ತದ್ಧಾಮ ಪರಮಂ ಮಮ. ಅದು ಬೇರೆ ಯಾರಿಗೂ ಇಂಥ ಧಾಮ ಇಲ್ಲ. ಈಗ ಯಾರು ಸರ್ವಶ್ರೇಷ್ಠರು ಅಂದರೆ ಯಾರ ಲೋಕಕ್ಕೆ ಎಂದೂ ನಾಶ ಇಲ್ವೋ ಅದರ ಒಡೆಯನಾದವನು ಸರ್ವಶ್ರೇಷ್ಠ. ಸತ್ಯಲೋಕ ಆದರೆ ನಾಶ ಇರೋದ್ರಿಂದ ಅದರ ಒಡೆಯರಿಗೆ ಏನಿಲ್ಲ, ಸರ್ವೋತ್ತಮತ್ವ ಬರಲಿಲ್ಲ. ಇದ್ರ ಮಾತ್ರ ಇದೆ. ಬ್ರಹ್ಮದೇವರ ವೈಶಿಷ್ಟ್ಯ ಏನು ಅಂದರೆ ಸತ್ಯಲೋಕ ಕೊನೆಗೆ ಹೋಗೋದಾದ್ರಿಂದ ಅದು ನೆಕ್ಸ್ಟ್ ಬೆಸ್ಟ್ ಆಯ್ತು. ಇದು ಪ್ರಾಕೃತ ಲೋಕದಲ್ಲಿ ಬೆಸ್ಟ್ ಆಯ್ತು ಅಷ್ಟೇ ಹೊರತು ಅಬ್ಸಲ್ಯೂಟ್ ಬೆಸ್ಟ್ ಆಗಲಿಲ್ಲ. ಅಬ್ಸಲ್ಯೂಟ್ ಬೆಸ್ಟ್ ಆಗೋದು ವಿಷ್ಣು ಲೋಕ ಒಂದೇ. ಇವೆಲ್ಲ ಅನೇಕ ರೀತಿ ಸರ್ವೋತ್ತಮ ಯಾರು? ಯಾರಿಗೆ ಎಂದೂ ಹುಟ್ಟೇ ಇಲ್ಲೋ ಅವನು ಸರ್ವೋತ್ತಮ. ದೇವರಿಗೆ ಹುಟ್ಟೇ ಇಲ್ಲ. ಯಾರು ಎಂದೂ ನಾಶ ಇಲ್ಲವೋ ಅವನು ಸರ್ವೋತ್ತಮ ಅಲ್ಲ. ಯಾರ ಲೋಕಕ್ಕೆ ಎಂದೂ ಹುಟ್ಟಿಲ್ವೋ, ಯಾರ ಲೋಕಕ್ಕೆ ಎಂದೂ ಸಾವಿಲ್ವೋ ಅವನು ಅದ್ರ ಯಜಮಾನ ಶ್ರೇಷ್ಠ. ಇನ್ನೊಂದು ರೀತಿ
ಇದು ಅರ್ಥ ಮಾಡಿ ಮತ್ತೆ ಎಲ್ಲ ಹುಟ್ಟೋವರೆಲ್ಲ ಇವ್ರು ಕೇಳೋರು ಇದು ಅದು ಬೇರೆ. ಇನ್ನು ಇಬ್ಬರು ಶ್ರೀಮಂತರಿದ್ದಾರೆ, ಇವನಿಗೆ ಅವ್ರಿಗೂ ಸಂಬಂಧ ಇಲ್ಲ, ಇಬ್ಬರು ಈಕ್ವಲ್ ಶ್ರೀಮಂತರು. ಅವಾಗ ಏನು ಮಾಡ್ಬೋದು? ಡಿಪೆಂಡೆನ್ಸ್ ಇಲ್ಲ ಇಬ್ಬರಿಗೂ. ದೇವ್ರಿಗೆ ಆಗಲ್ಲ, ಎಲ್ಲರೂ ಡಿಪೆಂಡೆಂಟ್ ಆನ್ ಹಿಮ್. ದೇವರು ಮಾತ್ರ ಅವನಲ್ಲೂ ಡಿಪೆಂಡ್ ಆಗಿ. ಆಗ ನೀನು ಬೇರೆ ದಾರಿ ಇಲ್ಲ, ಹತ್ರ ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ. ಇನ್ನೊಂದು ಅಂಗಡಿ ಇದೆ ಅಂತ ಹೇಳ್ತಾ, ನಿನ್ನ 100 ಅಂಗಡಿ ಇದೆ ಹೋಗಯ್ಯ ಅಂತ ಹೇಳ್ತಾ, ಹೇಳಕ್ಕೆ ಬರೋದಿಲ್ಲ. ಪುರುಷ ಸಹ ಸಪರ ಪಾರ್ಥ ಭಕ್ತ್ಯ ಲಭ್ಯಸ್ತು ಅನನ್ಯಯ. ಇಷ್ಟು ಹೇಳಿದ ಮೇಲೆ ಈಗ ಅಲ್ಲಿ ಯಾಕೆ ಹೋಗ್ಬೇಕು ಅಂತ ಅರ್ಥ ಆಯ್ತು. ಇಷ್ಟೆಲ್ಲ ಹೇಳಿದ ಮೇಲೆ ಭಾಷೆ ಹೇಳೋದು ಅದು ಇಷ್ಟೆಲ್ಲ ಹೇಳಿದ ಮೇಲೆ ಏನು ಭಾಷ್ಯ ಅಲ್ಲ, ಭಾಷ್ಯನೇ ಆಗ್ತಿರೋದು, ತಾತ್ಪರ್ಯ ಬಂದಿದೆಯಾ? ಆಯ್ತಾಯ್ತು. ಪರಸ್ತಸ್ಮಾತ್ ಭಾವೋನ್ಯ ದ್ವಿಪರಾರ್ಧ ಪ್ರಳಯ ಮಾತ್ರ, ಆದ್ದರಿಂದನೇ ದ್ವಿಪರಾರ್ಧ ಪ್ರಳಯ ಆಯ್ತಿದೆ. ಅವ್ಯಕ್ತಾದ್ಯಕ್ತಯ ಸರ್ವಾಹ ಇತ್ಯುಕ್ತೇ ಉಕ್ತಂಚ ಮಹಾಕೌರ್ಮೆ ಅನೇಕ ಯುಗ ಪರ್ಯಂತಂ ಅಹರ್ವಿಷ್ಣೋಸ್ತಥಾ ನಿಶಾ ರಾತ್ರ್ಯಾದೌ ಲೀಯತೆ ಸರ್ವಂ ಅಹರಾದೌ ಚ ಜಾಯತೆ ಇತಿ ಯಸ್ಸ ಸರ್ವೇಷು ಭೂತೇಷು ಇತಿ ವಾಕ್ಯಶೇಷಾಚ್ಛ. ಎಲ್ಲ ತಿಳ್ಕೊಂಡ ಮೇಲೆ ಆ ಹಿಂದಿ ಶ್ಲೋಕಿಗೆ ಏನು ಅರ್ಥ ಮಾಡಬೇಕು ಅಂತ ಮತ್ತೆ ಸ್ಥಿರ ಮಾಡಿದರು. ಅವ್ಯಕ್ತೋ ಅಕ್ಷರ ಇತ್ಯುಕ್ತ ತಮಾಹು ಪರಮಾಂ ಗತಿಂ. ಅವ್ಯಕ್ತೋ ಭಗವಾನ್ ತೋಂ ತದವ್ಯಕ್ತಮಾಹಿ. ದೇವರಿಗೆ ಅವ್ಯಕ್ತದ ಮುಖ್ಯ ಹೆಸರು ದೇವರದೇ. ಯಂ ಪ್ರಾಪ್ಯ ನ ನಿವರ್ತಂತೆ ಇತಿ ಮಾಮುಪೇತ್ಯ ಇತ್ಯುಕ್ತಸ್ಯ ಪರಾಮರ್ಶಾತ್ ಅವ್ಯಕ್ತಂ ಪರಮಂ ವಿಷ್ಣುಂ ಇತಿ ಪ್ರಯೋಗಾಚ್ಚ ಗಾರುಡೆ. ಧಾಮ ಸ್ವರೂಪಂ. ಧಾಮ ಶಬ್ದಕ್ಕೆ ಒಂದರ್ಥ ಮನೆ ಅಂತ, ಇನ್ನೊಂದರ್ಥ ಸ್ವರೂಪ. ಧಾಮ ಕಲ್ಯಾಣ ಗುಣೈಕ ಧಾಮ್ನೇ, ಅಲ್ಲೆಲ್ಲ ಸ್ವರೂಪ ಅಂತ. ಪರಮಾತ್ಮನ ಸ್ವರೂಪನೇ ಆಗಿದೆ. ತೇಜಸ್ಸು ಅಂತ ಮತ್ತೊಂದು ಅರ್ಥ, ಇಲ್ಲಿ ಅರ್ಥ ತಗೋಬೇಕು. ತೇಜ ಸ್ವರೂಪಂಚ ಗೃಹಂ ಪ್ರಾಜ್ಞೇಹಿ ಧಾಮೇತಿ ಗೀಯತೆ ಇತಿ ಅಭಿಧಾನ. ತೇಜಸ್ಸು ಅಂತ ಅರ್ಥ, ಸ್ವರೂಪ ಅಂತ ಅರ್ಥ, ಮನೆ ಅಂತ ಅರ್ಥ, ಅನೇಕ ಅರ್ಥಗಳಿದೆ. ಇಲ್ಲಿ ಅರ್ಥ ತಗೋಬೇಕು. ಅವ್ಯಕ್ತಂ ಪರಮಂ ವಿಷ್ಣುಂ ಇತಿ ಪ್ರಯೋಗಾಚ್ಚ ಗಾರುಡೆ ಧಾಮ ಸ್ವರೂಪಂ. ಗರುಡ ಪುರಾಣದಲ್ಲಿ ಅವ್ಯಕ್ತಂ ಪರಮಂ ಮತ್ತು ವಿಷ್ಣುವಿನ ಕರೆದಿರೋದ್ರಿಂದ ಆ ಅರ್ಥನೇ ಮಾಡಬೇಕು. ಪುರುಷ ಸಪರ ಪಾರ್ಥ, ಮತ್ತೆ ವಾಪಸ್ ಬರಬೇಕು. ಹೀಗೆ ಅನಿಸ್ತಾಗಿರೋ ಅಲ್ಲಿಗೆ ಹೋಗ್ಬೇಕು ಅಂತ ಅನಿಸ್ತು. ಯಾವಾಗ ಸಿಗುತ್ತೆ, ಎಲ್ಲಿ ಸಿಗ್ತಾನೆ ಅಂದರೆ ಪುರುಷ ಸಪರ ಪಾರ್ಥ ಭಕ್ತ್ಯ ಲಭ್ಯಸ್ತು ಅನನ್ಯಯ. ಯಾವುದಕ್ಕೆ ಸಿಗ್ತಾನೆ ದೇವರು? ಏನು ಕೊಟ್ಟರು ಸಿಗೋದಿಲ್ಲ. ಏನು ಕೊಟ್ಟರು ಕೂಡ ದೇವರು ಸಿಗೋದಿಲ್ಲ. ಒಂದಕ್ಕೆ ಭಕ್ತಿ ಒಂದಕ್ಕೆ ಸಿಗೋದು. ಏನು ಮಾಡಬೇಕಾಯ್ತು? ಇವಾಗ ಭಕ್ತಿನೇ ಮಾಡಬೇಕು. ಭಕ್ತಿ ಮಾಡ್ಲಿಕ್ಕೆ ಏನು ಬೇಕಾಯ್ತು? ಜ್ಞಾನ ಬೇಕಾಯ್ತು. ಜ್ಞಾನ ಬರ್ಲಿಕ್ಕೆ ಕರ್ಮ ಮಾಡಬೇಕು. ಇವೆಲ್ಲ ಶುರುವಾಯ್ತು ಬಂತು. ಹೀಗಾಗಿ ಮನೆಗೆ ಎಂಡಿರೋದು ಅಲ್ಲಿಗೆ. ಅದು ಬರದೇ ಹೋದ ಇದೆಲ್ಲ ಶ್ರಮ ಏವಹಿ ಕೇವಲ ವೇಸ್ಟ್ ಅಷ್ಟೇ. ವಿದ್ಯಾರ್ಥಿ ಫಸ್ಟ್ ರ್ಯಾಂಕ್ ಬಂದ, ಪಾಸ್ ಆದ, ಸಾರ್ಥಕ. ಫೇಲ್ ಆಗಿಬಿಟ್ಟ, ಎಲ್ಲ ವೇಸ್ಟ್. ಊರಿಗೆ ಹೋಗಿದ್ದು, ಹಾಸ್ಟೆಲ್ ದುಡ್ಡು, ಇದು ಎಲ್ಲ ದುಡ್ಡು ವೇಸ್ಟ್. ಯಾಕೆ? ಮುಖ್ಯ ಉದ್ದೇಶ ಈಡೇರಲಿಲ್ಲ. ಅದು ಊಟ ಗೀಟ ಮನೇಲಿದ್ರು ಮಾಡೇ ಮಾಡ್ತಿತ್ತು, ಅಷ್ಟು ಖರ್ಚು ಅಲ್ಲೂ ಬರ್ತಿತ್ತು. ಆದರೆ ಇಲ್ಲಿ ಕಳಿಸಿದ್ರಿಂದ ವ್ಯರ್ಥ ಆಯ್ತು, ಅಲ್ಲಿ ವ್ಯರ್ಥ ಆಗಲಿಲ್ಲ. ಇದು ಫಲವಿದು ಬಾಳದುದಕ್ಕೆ. ನಮ್ಮ ಜೀವನದಲ್ಲಿ ನಿಜವಾದ ಫಲ ಏನು ಅಂದರೆ, ಸೆಕೆಂಡರಿ ಫಲ ಸಿಕ್ಕರೆ ಫಲ ಅಂತ ಕರೆಯೋದಿಲ್ಲ. ಏನು ಸಿಗಬೇಕು? ಪ್ರೈಮರಿ ಫಲ ಸಿಗುತ್ತೆ. ಇದರಲ್ಲಿ ಉಪಯೋಗ ಇಲ್ಲ. ಪುರುಷ ಆಫೀಸ್ ಕೆಲಸ ಬಂದಾಗ್ಬಿಟ್ಟಿರೋ ಹಾಗೆ ಸಿನಿಮಾ ನೋಡ್ಕೊಂಡು ಬಂದುಬಿಟ್ಟೆ ಅಂತ ಹೇಳಿ, ಅದು ಫಲನ? ಅದು ಅಲ್ಲೇ ಅಲ್ಲ. ಇನ್ನು ಎಕ್ಸ್ಟ್ರಾ ಖರ್ಚಾಯ್ತು ಹೊರತು ಫಲ ಆಗಲಿಲ್ಲ. ಇದೇ ಆಗಿಬಿಟ್ಟಿದ್ರೆ ಕೆಲಸ ಮುಗಿದೋಗ್ತು. ಯಾವಾಗಲೂ ಕೂಡ ಆ ಮುಖ್ಯ ಫಲದ ಬಗ್ಗೆ ಯೋಚನೆ ಮಾಡೋ ಅಭಿಪ್ರಾಯ ಬಂತು ಅಂದರೆ ಆಗ ಸಾಧನೆ ಶುರುವಾಗುತ್ತೆ. ಸಾಧನೆ ಶುರುವಾಗೋದಿಲ್ಲ ಹೋದರೆ ಅವನಿಗೇನು ವಿವೇಕ ಇಲ್ಲ, ಯಾವುದು ಗೊತ್ತೇ ಇಲ್ಲ ಅಂದಮೇಲೆ ಅವನ ಬದುಕಿಗೆ ಅರ್ಥನೇ ಇಲ್ಲ. ಪುರುಷ ಸಪರ ಪಾರ್ಥ ಭಕ್ತ್ಯಾತು ಲಭ್ಯ ಅನನ್ಯಯ ಯಸ್ಯಾಂತಸ್ಥಾನಿ ಭೂತಾನಿ ಏನ ಸರ್ವವಿಧಂ ತತಂ. ಮತ್ತೆ ನೋಡಿ, ಯಸ್ಯ ಅಂತಸ್ಥಾನಿ ಭೂತಾನಿ ಏನ ಸರ್ವವಿಧಂ ತತಂ. ಅವನ ಒಳಗೆ ಎಲ್ಲ ಪ್ರಾಣಿಗಳು ಇವೆ, ಅವನು ಎಲ್ಲ ಸರ್ವತ್ರ ವ್ಯಾಪ್ತನೂ ಆಗಿದ್ದಾನೆ. ಎಲ್ಲ ಇವೆ ಅಂತ ಹೇಳಿದ್ದರಿಂದ ಒಳಗಿಟ್ಕೊಂಡಿದ್ದಾನೆ. ಎಲ್ಲ ವ್ಯಾಪ್ತ ಹೊರಗೂ ಇದ್ದಾನೆ, ಒಳಗೂ ಹೊರಗೂ ಇದ್ದಾನೆ ದೇವರು. ಇದು ದೇವರ ಮಹಿಮೆ. ಪುರುಷ ಸಹರ ಪಾರ್ಥ ಭಕ್ತ್ಯಾ ಲಭ್ಯಸ್ತು ಅನನ್ಯಯ. ಅನನ್ಯ ಭಕ್ತಿ ಆಗಬೇಕು. ವಿಷ್ಣುನೂ ಒಬ್ಬ ದೇವರು, ಅವನಿಗೊಂದು ನಮಸ್ಕಾರ, ಇವೆಲ್ಲ ಪ್ರಯೋಗನೇ. ವಿಷ್ಣು ಒಬ್ಬ ದೇವರು, ಅವನಿಗೊಂದು ನಮಸ್ಕಾರ, ಇದು ಉಪಾಸನೆ ಅಲ್ಲ, ಅವನಿಗೇ ಆಗಬೇಕು. ಬೇರೆಯವರು ಮಾಡೋದು ಕೂಡ ಯಾರಿಗೆ ತಲುಪಬೇಕು? ಅವನಿಗೆ ತಲುಪಬೇಕು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆ ರೀತಿ ಇರಬೇಕು. ಇದಂ ತತಂ ಪರಮಂ ಸಾಧನಮಾಹ ಪುರುಷ ಇತಿ. ಸೊ ಪರಮ ಸಾಧನ ಅಂದರೆ ಇದೆ. ಅದಕ್ಕೆ ನಾವು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡಬೇಕು. ಯತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಈ ನೆಕ್ಸ್ಟ್ ಈಗ ಮಧ್ಯೆ ಪ್ರಸಕ್ತಿ ಬಂತು ಅಂತ ಬೇರೆ ವಿಷಯ ಹೇಳಿಬಿಟ್ಟು
ಈಗ ಸಾಯೋ ಟೈಮ್ ಹೇಳಿದಾರಲ್ಲ, ಯಾವ ಟೈಮಲ್ಲಿ ಸಾಯ್ಬೇಕು ಹೇಳ್ತಾರೆ. ಸಾಯೋಕೆ ಟೈಮ್ ಬೇಕು ಅದಕ್ಕೆ. ಆ ಟೈಮ್ನಲ್ಲಿ ಸತ್ತರೆ ವಾಪಸ್ ಬರೋದಿಲ್ಲ. ಅಂದರೆ ಯೋಗ ನಮಗೆಲ್ಲ ಗೊತ್ತಾಗೋದಿಲ್ಲ. ಯಾವ್ದು ಗೊತ್ತಾಗುತ್ತೆ ನಮಗೆ? ಅವ್ನು ಯಾವ ಕಾಲದಲ್ಲಿ ಹೋದ ಇದ್ರ ಮೇಲೆ ನೋಡ್ತೇವೆ. ದೇರ್ ಫೋರ್ ಆ ಕಾಲ ನೋಡ್ಕೊಂಡು ಅವ್ರು ಸದ್ಗತಿಗೆ ಹೋದ್ನೋ ಇಲ್ಲ ಹೇಳ್ಬೋದು. ಆ ಕಾಲ ನೋಡ್ಕೊಂಡು ಹೇಳ್ಬೋದು. ಯಾವುದದೀಗ? ಯತ್ರ ಕಾಲೇತು ಅನಾವೃತ್ತಿಂ ಆವೃತ್ತಿಂಚೈವ ಯೋಗಿನಃ. ಅಂದ್ರೆ ಅನಾವೃತ್ತಿ ಅಂದ್ರೇನೋ ಹಿಂದಿರುಗಿ ಬರದಿರುವಿಕೆ. ಯಾವ ಕಾಲದಲ್ಲಿ ದೇಹ ಬಿಟ್ಟರೆ ಮತ್ತೆ ಹುಟ್ಟಿ ಬರೋರಿಲ್ವೋ, ಯಾವ ಕಾಲದಲ್ಲಿ ದೇಹ ಬಿಟ್ಟರೆ ಆವೃತ್ತಿ ಮತ್ತೆ ವಾಪಸ್ ಬರ್ತಾನೋ, ಈ ಪ್ರಯಾತ ಇಲ್ಲಿಂದ ಹೊರಟವರು ಈ ರೀತಿ ಆಗ್ತಾರಲ್ಲ ಅಂತ ಕಾಲವನ್ನು ಹೇಳ್ತೇನೆ ಕೇಳು. ವೆರಿ ಇಂಟ್ರೆಸ್ಟಿಂಗ್. ಅದರಿಂದ ನಮಗೇನು ಗುರುತು ಅಂದರೆ ಈ ಕಾಲದಲ್ಲಿ ಹೋದರು, ಮಧ್ಯಾಹ್ನ ಮನೆಯಲ್ಲಿ ಅಂದರೆ ಆಫೀಸ್ಗೆ ಹೋಗಿದ್ದಾರೆ ಅಂತ ಅರ್ಥ. ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಅದೇ ಏನು ಇಲ್ಲ ಶಿಫ್ಟು, ಅವಾಗ ಅರ್ಥ ಆಗುತ್ತೆ. ಇಲ್ಲದ ಫ್ಯಾಕ್ಟ್ರಿಯಲ್ಲಿ ಶಿಫ್ಟ್ ಇದೆ, ಬಿಡೋದಕ್ಕೆ ರಾತ್ರಿ ಇಲ್ಲಿದೆ, ಇವಕ್ಕೆಲ್ಲ ಇಲ್ಲ. ಆದಷ್ಟೇ ವ್ಯವಹಾರದಲ್ಲಿ ಪ್ರಯಾತ ಯಾಂತಿ ತಂ ಕಾಲಂ ವಚ್ಚಾಮಿ ಭರತರ್ಷಭ. ಯತ್ಕಾಲಾದ್ಯಭಿಮಾನಿ ದೇವತಾ ಗತ ಆವೃತ್ತಿ ಅನಾವೃತ್ತಿ ಗಚ್ಚಂತಿ ತಾಹ ವ್ಯತ್ರೈತ್ಯಾದಿನ ಕಾಲ ಇತ್ಯುಪಲಕ್ಷಣಂ ಅಜ್ಞಾದೇರಪಿ ವಕ್ಷಮಾಣತ್ವಾತ್. ಇಲ್ಲಿ ವಿಶೇಷ ಅಂಶ ಅಂದರೆ ಎಲ್ಲರೂ ಅರ್ಥ ಮಾಡೋದಕ್ಕೆ ಏನು ಮಾಡಿಬಿಡ್ತಾರೆ, ಬರೀ ಕಾಲ ಅರ್ಥ ಮಾಡಿಬಿಡ್ತಾರೆ. ಆಚಾರ ಹೇಳ್ತಾರಲ್ಲ, ಅಭಿಮಾನಿ ದೇವತೆಗಳನ್ನು ಆಶ್ರಯಿಸಿ ಹೋಗ್ತಾರೆ. ಆಫೀಸ್ಗೆ ಹೋಗಿದ್ದಾನೆ ಅಂದರೆ ಅಲ್ಲಿ ಆಫೀಸರ್ ಇದ್ದಾನೆ ಅಂತ ಅರ್ಥ. ಗೊತ್ತಾಯ್ತಾ? ರಾತ್ರಿ ಎಲ್ಲ ಹೋದ್ಮೇಲೆ ಕುತ್ಕೊಂಡು ಬಂದ್ಬಿಡೋದು, ನಾನು ಆಫೀಸ್ಗೆ ಹೋಗ್ತೇನೆ ಅಂತ. ಆಫೀಸ್ ಅಂತಾರ ಅದಕ್ಕೆ? ವ್ಯವಸ್ಥೆ ಇದ್ದಾಗ ಹೋಗ್ಬೇಕು. ಅದಕ್ಕೆ ಅಭಿಮಾನಿ ಆಚಾರ್ಯನು ಬ್ರಹ್ಮಸೂತ್ರ ಭಾಷ್ಯ ಬರೋದಿಲ್ಲ, ಅಲ್ಲಿದೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಆಗಲಿ. ಅದು ನೆನಪು ಯಾವಲ್ಲ ತಲೆಯಲ್ಲಿ ಇರಬೇಕು. ಎಲ್ಲ ಬ್ರಹ್ಮಸೂತ್ರ ವಿವರಗಳೆಲ್ಲ ಕೂಡ ಹೇಳಿತಾ. ಬಟ್ ಇಲ್ಲಿ ಏನು ಮಾಡ್ತಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ. ಆಚಾರ್ಯ ಎಷ್ಟು ಪೂರ್ಣ ಪ್ರಜ್ಞರು ಅಂತ ಹೇಳೋದು ಸಾಕ್ಷಿ ಇದೆ. ಮತ್ತು ಇದು ಯಾವುದು ಮುಂದೆ ಕಾಂಟ್ರಾಡಿಕ್ಟ್ ಆಗೋದಿಲ್ಲ. ಏನೋ ಮೊದಲೇ ಪುಸ್ತಕ ಅಲ್ಲೆಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು, ಪರವಾಗಿಲ್ಲ, ಇಂಪ್ರೂವ್ ಅಂತ ಬರೀಬೋದು. ಇಲ್ಲ, ಇದೇ ಎಲ್ಲ ಕೊನೆಯ ಗ್ರಂಥ ಎಷ್ಟು ಅದು ಅಷ್ಟೇ ಪರ್ಫೆಕ್ಟ್. ಅದರಿಂದ ಅವರು ಸದಾ ಪೂರ್ಣ ಪ್ರಜ್ಞ. ಮತ್ತು ಎಮ್ ಎ ಆಗಿದ್ದಾನೆ. ಎಮ್ ಎ ಓದಿ ಎಮ್ ಎ ಅಲ್ಲ ಅವನು. ಎಮ್ ಎ ಮೊದಲಲ್ಲ, ಮೊದಲು ಬಿ ಎಮ್ ಎ ಅಲ್ಲ ಅವನು. ಆಮೇಲೆ ಪ್ರೊಫೆಸರ್ ಆದ, ಆಮೇಲೆ ಪ್ರೊಫೆಸರು ಅಲ್ಲ, ಮನೆಗೆ ಬಂದ. ಎಲ್ಲಿ ಎಷ್ಟು ಕಾಲಕ್ಕೆ ಎಲ್ಲ ಬದಲಾವಣೆ ಆಗ್ತದೆ. ದೇವರಿಗೆ ಅದು ಯಾವ್ಯಾವುದೂ ಇಲ್ಲ. ಸರ್ವದೇಶೇಶು ಕಾಲೇಶು ಸಯೇಕ ಪರಮೇಶ್. ಆಗ ದೇವರ ಬಗ್ಗೆ ಭಕ್ತಿ ಅಷ್ಟು ಜಾಸ್ತಿ ಬರುತ್ತೆ. ಯತ್ಕಾಲ ಅತಿ ಅಭಿಮಾನಿ ದೇವತಾ ಗತಾ ಆವೃತ್ತಿ ಅನಾವೃತ್ತಿ ಗಚ್ಚಂತಿ ತಾಹ ಯತ್ರ ಇತ್ಯಾದಿನ ಕಾಲ ಇತಿ ಉಪಲಕ್ಷಣಂ ಅಜ್ಞಾದೇರಪಿ ವಕ್ಷಮಾಣತ್ವ. ಕಾಲ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ ಆಗಲಿಲ್ಲ, ಅಜ್ಞಾದಿ ದೇವತೆಗಳು ಸೇವ್ ತಗೋಬೇಕು. ಒಂದೊಬ್ಬರು ಅಭಿಮಾನಿ ದೇವತೆಗಳಾಗಿ, ಕೆಲವು ಡೈರೆಕ್ಟಾಗಿ ತಗೋಬೇಕು. ಕಾಲ ಪ್ಲಸ್ ಅಭಿಮಾನಿ ದೇವತೆಗಳು ಪ್ಲಸ್ ಡೈರೆಕ್ಟ್ ದೇವತೆಗಳು, ಮೂರು ಅರ್ಥ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ ಇಲ್ಲೇ ಬರುತ್ತದೆ ಈಗ. ಏನ ಅಲ್ಲ, ಕಾಲ ಅಂದ್ರೆ ಏನಂತ ಯಾವುದು? ಕಾಲ ಭಗವಂತನಲ್ಲ, ಕಾಲ ಜಡ. ಅದು ಭಗವಂತನಾಗ್ಬಿಟ್ರೆ ಕಾಲ ಜಡ ಆಗಿಬಿಡುತ್ತೆ. ಕಾಲದ ನಿಯಾಮಕ, ಕಾಲದ ನಿಯಾಮಕ ಬೇರೆ, ಕಾಲನೇ ಆಗೋದು ಬೇರೆ. ಕಾಲನೇ ಆಗಬಾರ್ದು. ಕಾಲ ನಿಯಾಮಕರಾಗಿದ್ದು ಗ್ರೇಟ್. ಅದು ಬಸ್ನಲ್ಲಿ ಕೊಡ್ತಾರೆ, ನಿಯಾಮಕರಲ್ಲ ಅವರು, ಪ್ಯಾಸೆಂಜರ್ಸ್ ಅಷ್ಟೇ. ಡ್ರೈವ್ ಮಾಡ್ತಾನೆ ಡ್ರೈವರ್, ಅವನು ಓನರ್ ಅಲ್ಲ, ಡ್ರೈವರ್ ಅಷ್ಟೇ. ಆ ಬಸ್ ಇಟ್ಟು ವ್ಯವಸ್ಥೆ ಮಾಡಿದ ಅವನು ಯಾರು? ಅವನು ನಿಯಾಮಕ. ಬಸ್ ಫುಲ್ ಕಂಟ್ರೋಲ್ ಇದೆ. ಮ್ಯಾನುಫ್ಯಾಕ್ಚರರ್ ಬೇರೆ, ಅವ್ನು ಮಾಡಿಬಿಡ್ತಾನೆ, ಈಗ ಓನರ್ ಅಲ್ಲ ಅವನು. ಗೊತ್ತಾಯ್ತಾ? ಈ ಅನೇಕ ಹಂತದಲ್ಲಿ ವ್ಯವಹಾರ ಮಾಡ್ತೇವೆ. ರಫ್ಲಿ ಹೇಳೋದು ಬೇರೆ, ಸೀರಿಯಸ್ ಆಗಿ ಹೇಳೋದು ಬೇರೆ. ಸೀರಿಯಸ್ ಆಗಿ ಹೇಳಿದಾಗ ಎಲ್ಲ ಅರ್ಥ ಮಾಡ್ಕೋಬೇಕು. ಕಾಲ ಯಾವುದು ಅಂತ ಪ್ರಶ್ನೆ. ಅಗ್ನಿ, ಜ್ಯೋತಿ, ಅಹಹ, ಶುಕ್ಲ, ಷಣ್ಮಾಸಾಹ, ಉತ್ತರಾಯಣಂ ತತ್ರ ಪ್ರಯಾತಾಹ ಗಚ್ಚಂತಿ ಬ್ರಹ್ಮಂ ಬ್ರಹ್ಮವಿದೋ ಬ್ರಹ್ಮವಿದೋ ಜನಾ. ತಾತ್ಪರ್ಯ ಇದೆಯಾ? ಧೂಮೋರ ಹತ್ರ ಅದು ಒಟ್ಟಿಗೆ ಸೇರಿಸಿ ಹೇಳ್ತಾರೆ. ಈಗ ಮಧ್ಯೆ ಬರೋದಿಲ್ಲ, ಅದು ಈ ಬರೋದಿಲ್ಲ, ಮುಂದೆ ಬರೋದು. ಈ ಫಸ್ಟ್ ಏನು ಹೇಳಿದ್ರು ಸರಿಯಾಗಿ ಕೇಳಬೇಕಿದನ್ನ. ಅಗ್ನಿ, ಅಗ್ನಿಯ ಮೂಲಕ ಹೋದರೆ. ಜ್ಯೋತಿಯ ಮೂಲಕ ಹೋದರೆ. ಅಹಹ, ಹಗಲು ಸತ್ತರೆ. ಶುಕ್ಲ ಪಕ್ಷದಲ್ಲಿ ಸತ್ತರೆ. ಷಣ್ಮಾಸಾಹ, ಶುಕ್ಲ ಪಕ್ಷದ 6 ತಿಂಗಳಲ್ಲಿ ಯಾವಾಗ ಸತ್ತರು. ಉತ್ತರಾಯಣ, ಒಟ್ಟು ಉತ್ತರಾಯಣದಲ್ಲಿ ಸತ್ತರೆ. ಗೊತ್ತಾಯ್ತಾ? ತತ್ರ ಪ್ರಯಾತಾಹ ಗಚ್ಚಂತಿ ಬ್ರಹ್ಮವಿದೋ ಜನಾಹ. ನೋಡಿದ್ರ, ಅಗ್ನಿ ರೂಟಲ್ಲಿ ಹೋದರೆ, ಈ ಕಡೆ ಹೋದರೆ ಮೈಸೂರು, ಈ ಕಡೆ ಹೋದರೆ ಹುಬ್ಬಳ್ಳಿ ಅಂತ ಹೇಳೋ ಹಾಗೆ ಗುರುತು ಹೇಳಬೇಕೀಗ. ಅಗ್ನಿ ಮೂಲಕ ಹೋದರೆ ಅದು ಶುಕ್ಲಪಕ್ಷ ಆಗಿರಬೇಕು, ಹಗಲಾಗಿರಬೇಕು, ಉತ್ತರಾಯಣ ಆಗಿರಬೇಕು. ದಕ್ಷಿಣದಲ್ಲಿ ಶುಕ್ಲಪಕ್ಷ ಬರುತ್ತಾ ಇಲ್ಲ, ಸತ್ತರಿದ್ದಾರೆ. ಉತ್ತರಾಯಣದ ಶುಕ್ಲಪಕ್ಷದ ಹಗಲಾಗಿರಬೇಕು. ಅಂಥ ಅವಾಗ ಸತ್ತರ ಏನಾಗ್ತಾನೋ ಅವನು
ವೈಕುಂಠಕ್ಕೆ ಹೋಗ್ತಾನೆ, ಗೊತ್ತಾಯ್ತಾ. ಆಮೇಲೆ ಧೂಮ, ಅಗ್ನಿ ಇಲ್ಲ ಧೂಮ. ಧೂಮ ರಾತ್ರಿ, ರಾತ್ರಿ ಕೃಷ್ಣಪಕ್ಷ. ಷಣ್ಮಾಸಾಹ ದಕ್ಷಿಣಾಯನಂ, ದಕ್ಷಿಣಾಯನ ರಾತ್ರಿ 6 ತಿಂಗಳಲ್ಲಿ ಎಂದು ಆಗ್ಬಹುದು, ರಾತ್ರಿ ಆಗಿರುತ್ತೆ ಧೂಮ. ಅದಕ್ಕೆ ಜ್ಯೋತಿರ್ಮಾರ್ಗ ಧೂಮ ಮಾರ್ಗ ಅಂತ ಎರಡಾಯ್ತು. ಈಗ ಅಗ್ನಿ ಅನ್ನೋದು ಅಗ್ನಿ ಮಾರ್ಗ, ಧೂಮ ಮಾರ್ಗ, ಗೊತ್ತಾಯ್ತಾ. ಈ ರೀತಿ ಹೋದವರು ಏನಾಗ್ತಾರೆ, ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಅವನು ಬ್ರಹ್ಮಲೋಕ ವಿಷ್ಣು ಲೋಕಕ್ಕೆ ಹೋಗೋದಿಲ್ಲ. ಎಲ್ಲಿಗೆ ಹೋಗ್ತಾನೆ, ಚಂದ್ರಲೋಕಕ್ಕೆ ಹೋಗಿ ವಾಪಸ್ ಬಂದ್ಬಿಡ್ತಾನೆ, ಮತ್ತೆ ಹುಟ್ಟಬೇಕು ಅವನು. ಹೌದು ಹೇಳ್ತಾ ಇನ್ನೂ ಬಂದೆ, ಭಾರಿ ಸ್ವಾರಸ್ಯವಾದ ಅರ್ಥ ಇದೆ, ಅದು ಮುಂದೆ ಹೇಳ್ತಾರೆ ಈಗ. ಹೌದು, ಅಗ್ನಿ ಮಾರ್ಗ ಅಂದ್ರೆ ಏನು, ಟು ಸ್ಟಾರ್ಟ್ ವಿತ್ ಅಗ್ನಿ ಮಾರ್ಗ, ಟು ಸ್ಟಾರ್ಟ್ ವಿತ್, ಆಮೇಲೆ ಧೂಮ ಮಾರ್ಗ. ಅರ್ಚರಾದಿ ಮಾರ್ಗ ಅಂದ್ರೆ ಅದೇ. ಅರ್ಚಿ ಎಂಬುದು ಯಾರು, ಅಗ್ನಿಯ ಮಗ. ಎಲ್ಲ ಅರ್ಚರಾದಿ ಮಾರ್ಗದ ವಿವರಣೆಗಳು ಇವೆಲ್ಲ ಕೊಟ್ಟು. ಇಷ್ಟು ಡೀಟೇಲ್ಸ್ ಅಲ್ಲಿ ಬಂದಿಲ್ಲ ಬ್ರಹ್ಮಸೂತ್ರ, ಇದೆಲ್ಲ ಅಲ್ಲಿ ಶಿಫ್ಟ್ ಮಾಡ್ಕೋಬೇಕು. ಬ್ರಹ್ಮಸೂತ್ರ ಭಾಷೆದಕ್ಕೆ ಎಲ್ಲ ತುಂಬ ವಿಷಯ ಬೇಕಾಗತ್ತೆ. ಧೂಮೋ ರಾತ್ರಿಸ್ತತ ಕೃಷ್ಣ ಷಣ್ಮಾಸ ದಕ್ಷಿಣಾಯನ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿವರ್ತತೆ. ಈಗ ನಮಗೆ ಸಂಶಯ ಶುರುವಾಯಿತು. ಒಂದು ಗ್ಯಾರಂಟಿ ಆಯ್ತು, ಏನು, ಇಲ್ಲ ಹಗಲು ಸಾತಲ್ಲಿ ರಾತ್ರಿ ಸಾಯ್ತಾನೆ, ಇಲ್ಲಿ ಉತ್ತರಾಯಣ ದಕ್ಷ ಆಗ್ಲಿರ್ಬೇಕಲ್ಲ, ಬೇರೆ ದಾರಿ ಇಲ್ಲ, ಹೊತ್ತಾನೆ. ಶುಕ್ಲಪಕ್ಷ ಕೃಷ್ಣಪಕ್ಷ ಒಂದು ಹಾಗೇ ಇರುತ್ತೆ. ಅಂತೂ ಒಟ್ಟು ಮೇಲೆ ಸತ್ತವರೆಲ್ಲ ಉದ್ಧಾರ ಆಗ್ತಾರೆ ಗ್ಯಾರಂಟಿ ಅಂತ. ಯಾಕೆ, ಹೋಗಿ ವಾಪಸ್ ಬರ್ತಾರೆ, ಬರೋದಿಲ್ಲ ಅಷ್ಟೇ. ಅವನು ಚಂದ್ರಲೋಕಕ್ಕೂ ವಾಪಸ್ ಬರ್ತಾರೆ, ಬಿಡು ಒಂದು ಚೇಂಜ್ ಆಯ್ತು ಅಷ್ಟೇ. ನರಕಕ್ಕಂತ ಹೋಗ್ತಾರೆ ಹೇಳಿ, ನರಕ ಬರಲಿಲ್ಲ ಅದರೊಳಗೆ, ನರಕ ತಪಸ್ಸು ಬಂದೇ ಇಲ್ಲ. ಆದ್ದರಿಂದ ಆಲ್ ಆರ್ ಸೇಫ್ ಅಂತ ಆಯ್ತು, ಯಾವಾಗ ಸತ್ರು ಪರವಾಗಿಲ್ಲ. ಅರ್ಥ ಆಯ್ತಾ. ಆತ್ಮಹತ್ಯೆ ಮಾಡ್ಕೊಂಡು ಶುಕ್ರಾಯಣ ಶುಕ್ಲಪಕ್ಷ ಹುಡುಕೊಂಡು ಮಾಡಿದ್ರೆ ಗತಿ ಏನಾಗುತ್ತೆ, ಎಲ್ಲ ಮಾಡಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದಾದ್ರಿಂದ ಶುಕ್ಲಪಕ್ಷ ಕೃಷ್ಣಪಕ್ಷ ಕೌಂಟ್ ಆಗೋದಿಲ್ಲ. ಇದಕ್ಕೆ ಯಾರು ಅರ್ಥ ಬರೆಯೋದಿಲ್ಲ. ಸ್ವಾರಸ್ಯ ಅಂದರೆ ಎಷ್ಟು ಬರೀತಾರೆ ಆಚಾರ್ಯರು ಯೋಚನೆ ಮಾಡೋದು. ಹಾಗೆ ಎಲ್ಲರೂ ಸದ್ಗತಿ ಆಗೋದಾದರೆ ಇವೆಲ್ಲ ಮೀನಿಂಗ್ ಏನು, ಎಲ್ಲ ಮೀನಿಂಗ್ಲೆಸ್ ಇದು. ಅದಕ್ಕೆ ಹೇಳಿ ಇದೆಲ್ಲ ಬುಡಿದವ್ರು ಹೇಳಿದ ಮಾತಲ್ಲ ತೆಗೆದು ಹಾಕಿ. ಯಾರು ಹೇಳಿದ ಮಾತಿದೆಲ್ಲ 2 ಶಬ್ದ ಯೋಗ್ಯ ನೋಡಿ. ಯೋಗಿ, ಇಬ್ಬರು ಯೋಗಿಗಳೇ, ಯೋಗಿಗಳಿಗೆ ಹೇಳೋ ಮಾತೇ ಹೊರತು ಗುಡದವ್ರಿಗೆ ಕೌಂಟೇ ಆಗೋದಿಲ್ಲ. ಈ ಹಾಲಿಡೇಸ್ ಡಿಕ್ಲೇರ್ ಮಾಡೋದು ಯಾರಿಗೆ, ಎಂಪ್ಲಾಯೀಸ್ಗೆ. ಕಟ್ಕ ಹೋದ ಹಾಲಿಡೇ, ಭಿಕ್ಷುಕ ಹಾಲಿಡೇ ಓಡಾಡ್ತಾನ, ನಿರುದ್ಯೋಗಿಗಳೇ ಅಲ್ಲ. ಅಪಾಯಿಂಟ್ ಆದವರಿಗೆ ಅಪ್ಲಿಕಬಲ್ ಇದ್ದಾರೆ, ಉಳಿದವ್ರಿಗೆ ಅಪ್ಲಿಕಬಲ್ ಅಲ್ಲ. ಯೋಗಿಗಳಿಗೆ ಹೇಳಿದ ಮಾತಿದು. ಒಬ್ಬ ಯೋಗಿನೇ ಇದ್ದಾನೆ. ಈಗ ನಮಗೆ ಡೌಟ್, ಈಗ ಇಬ್ಬರು ನೋಡಿ, ಇಬ್ಬರು ಒಂದೇ ರೀತಿ ಕಾಣಿಸ್ತಾರೆ. ಆ ದೇಹ ಬಿಟ್ಟುಬಿಟ್ಟು ನಮಗೊಂದು ಕುತೂಹಲ, ಅವ್ರಿಗೆ ಹೋಗೋದು ಒಂದು ಕಡೆ ಇರಲಿ, ನಮಗೆ ಕುತೂಹಲ. ಇವರು ಸದ್ಗತಿ ಹೋದ್ರೆ ಮತ್ತೆ ಬರ್ತಾರದು ಪ್ರಶ್ನೆ ಮಾಡಿದರೆ ಈ ಆ್ಯಂಗಲ್ ಇಟ್ಕೊಂಡ್ಬಿಟ್ಟು ಏನು ತೀರ್ಮಾನ ಮಾಡ್ಬೋದು, ಇವರು ಕೊನೆಯ ಜನ್ಮ ಹೌದಲ್ಲ ಹೇಳ್ಬೋದು. ಇಷ್ಟೇ ಹೊರತು ಯಾವುದಕ್ಕೆ ಉಪಯೋಗ ಬರಲಿಲ್ಲ. ಅದು ಎಲ್ಲರಿಗೂ ಹೇಳಿದ್ದಲ್ಲ, ಇದು ಇವರಿಗೆ ಮಾತ್ರ ಹೇಳಿದ್ದೆ, ಬೇರೆಯವ್ರಿಗೆ ಹೇಳಿದ್ದಲ್ಲ. ಅಲ್ಲಿಗೂ ಮುಗಿದಿಲ್ಲ, ಇನ್ನೂ ಇದೆ. ಧೂಮೋ ರಾತ್ರಿ ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನಂ. ಸುಮ್ಮನೆ ಓದ್ಕೊಂಡ್ಬಿಟ್ರೆ ಭಾರಿ 2 ಶ್ಲೋಕ ಓದ್ಕೊಂಡ್ಬಿಟ್ರೆ ಸಾಕು, ನಾವು ಗ್ಯಾರಂಟಿ ನಾವು ನರಕಕ್ಕೆ ಹೋಗಲ್ಲ ಅಂತ ಗ್ಯಾರಂಟಿ ಆಗೋ ಸ್ಥಿತಿ ಇದ್ದಾಗಿದೆ. ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ಯೋಗಿ ಪ್ರಾಪ್ಯ ನಿವರ್ತತೆ ಶುಕ್ಲಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯ ಆವರ್ತತೆ ಪುನಃ. ಏನಂತ ಕರೀತಾರೆ ಗೊತ್ತಾ, ಶುಕ್ಲಗತಿ ಕೃಷ್ಣಗತಿ ಅಂತ ಕರೀತಾರೆ. ಶುಕ್ಲಗತಿ ಕೃಷ್ಣಗತಿ, ಶುಕ್ಲ ಪಕ್ಷದಲ್ಲಿ ಹೊರಟ್ರೆ ಶುಕ್ಲಗತಿ, ಕೃಷ್ಣ ಪಕ್ಷದಲ್ಲಿ ಕೃಷ್ಣಗತಿ ಅಂತ ಕರೀತಾರೆ. ಜಗತಃ ಶಾಶ್ವತೆ ಮತೆ, ಇವು ಒಂದೊಂದು ಕಲ್ಪಕ್ಕೆ ಚೇಂಜ್ ಆಗೋದಿಲ್ಲ, ಶಾಶ್ವತವಾದ ವ್ಯವಸ್ಥೆ, ಒನ್ಸ್ ಫಾರ್ ಆಲ್. ಆ ರೀತಿಯೇ ಆಗ್ಬಿಟ್ಟು ಬೇರೆ ದಾರಿ ಇಲ್ಲ. ಏಕಯ ಯಾತಿ ಅನಾವೃತ್ತಿಂ ಅನ್ಯಯ ಆವರ್ತತೆ ಪುನಃ. ಮೊದಲು ಹೇಳಿದ್ದಿದೆಯಲ್ಲ, ಅದರಿಂದ ಹೋದರೆ ಅನಾವೃತ್ತಿಂ, ಅನಾವೃತ್ತಿ ಶಬ್ದಾತ್ ಅನಾವೃತ್ತಿ ಶಬ್ದಾತ್ ಅವನು ಪರಂಧಾಮಕ್ಕೆ ಹೊರಟು ಬಿಡ್ತಾನೆ. ಇನ್ನೊಂದು ದಾರಿಯಲ್ಲಿ ಹೋದರೆ ಮತ್ತೆ ಬರ್ತಾನೆ, ಮತ್ತೆ ಬಂದು ಮುಗಿಸಿ ಪ್ರಾರಬ್ಧ ಕರ್ಮ ಇನ್ನೂ ಉಳಿದಿದೆ ಅಂತ ಅರ್ಥ. ಅವನಿಗೆ ಇನ್ನೂ ಪ್ರಾರಬ್ಧ ಕರ್ಮ ಇದೆ, ಆದ್ದರಿಂದ ಮತ್ತೆ ಬರ್ತೀವಿ. ಇವನು ಪ್ರಾರಬ್ಧ ಕರ್ಮ ಇಲ್ಲ ಅಂತ ಅರ್ಥ. ಜ್ಯೋತಿ ಅರ್ಚಿ, ಅರ್ಚಿಶಂ, ಇಲ್ಲಿ ಜ್ಯೋತಿ ಶಬ್ದಕ್ಕೆ ಅರ್ಚಿ ಅಂತ ಅರ್ಥ ಮಾಡೋದು ಬ್ರಹ್ಮಸೂತ್ರ. ಅರ್ಚಿರಾಜಿನ ಅಂತ ಹೇಳಿ ವರ್ಚರ ಸೂಕ್ತ ಇದೆ ಬ್ರಹ್ಮಸೂತ್ರ ಇರೋದ್ರಿಂದ. ಅಗ್ನಿ ಬರೀ ಅಗ್ನಿ ಅಂತ ಅರ್ಥ ಮಾಡೋದು, ಜ್ಯೋತಿ ಬರೀ ಜ್ಯೋತಿ ಅಂತ ಅರ್ಥ ಮಾಡಬಾರ್ದು. ಏನರ್ಥ ಮಾಡಬೇಕು, ಅರ್ಚಿರಾದಿ ಮಾರ್ಗ ಅಂತ ಅರ್ಥ ಮಾಡಬೇಕು. ಅಲ್ಲಿ ಹೇಳ್ತಾರೆ, ಶ್ರುತಿ ಇದೆ, ತೇ ಅರ್ಚಿಷಂ ಅಭಿಸಂಭವಂತಿ ಇತಿ ಶ್ರುತಿ ತಥಾಚ ನಾರದೀಯೇ ಅಗ್ನಿಂ ಪ್ರಾಪ್ಯ ತತಶ್ಚಾರ್ಚಿ ತತಶ್ಚಾಪ್ಯಹರಾಧಿಕಂ ಇತಿ. ಬೇರೆ ಹೇಳ್ತಾರೆ ಬೇರೆ ಕಡೆ, ಎಲ್ಲ ಪುರಾಣ ಒಡೆದು ಬರೆದಿದ್ದು, ಬೇರೆ ಕಡೆ ಜನ ಸೇರಿಸ್ಕೊಳ್ಳಲ್ಲ. ಇದಕ್ಕಿಷ್ಟೇ ಅರ್ಥ ಬರೀತಾರೆ, ಯಾವುದನ್ನು ಬೇರೆ ಕಡೆ ಜಾಯಿನ್ ಮಾಡ್ಕೊಳ್ಳೋದಲ್ಲ. ಯಾಕೆ ಅಂದರೆ ಇಂಡಿಪೆಂಡೆಂಟ್ ಆಗಿ ನೋಡ್ತಾರೆ, ಎಲ್ಲ ಗ್ರಂಥ ಲಿಂಕ್ಡ್ ಅವು. ಅದರಿಂದ ಉಳಿದ ಕಡೆ ವಿಷಯ ಸಪ್ಲೈ ಮಾಡ್ಕೊಳ್ಳೋದು. ಈ ಅಗ್ನಿ ಅಂತ ಉಪಯೋಗಿಸ್ಬಿಟ್ಟು ಅರ್ಥ ಇನ್ನೊಂದು ಕಡೆ ಹೇಳ್ತಾರೆ, ತಗೋಬೇಕಲ್ಲ. ಅಗ್ನಿಂ ಪ್ರಾಪ್ಯ ತತಶ್ಚಾರ್ಚಿ ತತಶ್ಚಾಪಿ ಆರಾಧಿಕಂ ಇತಿ ಕ್ರಮ ಇದೆ.
ಅಭಿಮಾನಿ ದೇವತಾಶ್ಚ ಅಜ್ಞಾದಯ. ಅಗ್ನಿಮತರಾದ ಬರೀ ಫೈರ್ ಅಲ್ಲ. ಉದಾಹರಣೆಗೆ ದಹನ ಮಾಡಿಬಿಟ್ರು, ಅಗ್ನಿ ಮಾರ್ಗದಲ್ಲಿ ಹೋದ ತಿಳ್ಕೊಬಾರ್ದು. ಈ ಅಗ್ನಿ ಅಲ್ಲ, ಅಗ್ನಿ ಅಂದ್ರೆ ಅಗ್ನಿ ದೇವತೆ ಅಂತ ಅರ್ಥ. ಇತಿ ಅಭಿಮಾನಿ ದೇವತಾಶ್ಚ ಅಜ್ಞಾದಯ ಕಥಮನ್ಯಥಾ ಅನ್ನ ಅಪೂರ್ಯಮಾಣ ಪಕ್ಷಂ ಇತಿ ಯುಜ್ಯತೆ. ಅದಕ್ಕೇನೆ ಅನ್ನ ಅಪೂರ್ಯಮಾಣ ಪಕ್ಷ ಅಂತ ಪದ ಯಾಕೆ ಉಪಯೋಗಿಸ್ತಾ ಇದ್ರು? ಆ ಉಪಯೋಗಿಸಿದ್ದಕ್ಕೆ ಇದು ಅರ್ಥ ಆಗ್ತಾ ಇದೆ. ದಿವಾದಿ ದೇವತಾಭಿಸ್ತು ಪೂಜಿತೋ ಬ್ರಹ್ಮಯಾತಿ ಇತಿ ಬ್ರಹ್ಮೆ. ಇಲ್ಲೂ ಸಾರಸ್ಯ. ದಾರಿಯಲ್ಲಿ ಹೋಗ್ತಾ ಇರ್ತಾರಲ್ಲ ಎನ್ ರೂಟು, ಅಲ್ಲಿ ದೇವತೆಗಳಲ್ಲಿ ಏನು ಮಾಡ್ತಾರಂತೆ, ತನ್ನ ವೆಲ್ಕಮ್ ಮಾಡ್ತಾರೆ. ಯಾಕೆ ದೊಡ್ಡ ಸಾಧನೆ ಮಾಡಿದ್ರು ಅಂತಾನೆ ಅಲ್ಲಿ ಹೊರಟಿದ್ದಾನೆ. ಈಗ ಬೀಳ್ಕೊಡ್ತಾ ಇತ್ತು ಬದರಿ ಯಾತ್ರೆ ಕಳಿಸ್ಕೊಳ್ಳೋಕೆ ಹೋಗ್ತಾರೆ ಸೋತ್ವರ. ಹಾಗೆ ಕ್ಲಬ್ಗೆ ಹೋಗೋರೆಲ್ಲ ಕಳಿಸ್ಕೊಳಕ್ಕೆ ಹೋಗ್ತಾರೆ. ಬದರಿ ಯಾತ್ರೆ ದೊಡ್ಡ ಕೆಲಸಕ್ಕೆ ಬಂದರೆ ತಾವು ಜೊತೆ ಬರ್ತೀವಿ ಹೋಗಿ ಬರ್ತಾರೆ. ಆ ರೀತಿ ದೇವತೆಗಳು ಸ್ವಾಗತ ಮಾಡ್ತಾರೋ ನನ್ನ ದೇವತೆ ದೊಡ್ಡವರೇ ವ್ಯವಸ್ಥೆ ಮಾಡ್ತಾರೆ, ಇವನಿಗೆ ಉದ್ಧಾರ ಆಗ್ತಿದ್ದಾನೆ ಅಂತೇಳಿ ಅಂತ ಅರ್ಥ. ಸರ್ವವಿಧಂ ಜಗತ್. ಮುಂದೆ ಕಥಮನ್ಯಥಾ ದಿವ್ಯಾದಿ ದೇವತಾಭಿಸ್ತು ಪೂಜಿತೋ ಬ್ರಹ್ಮಯಾತಿ ಇತಿ ಬ್ರಾಹ್ಮೆ. ಬ್ರಹ್ಮಪುರಾಣ ಹೇಳಿದೆ. ಮಾಸಾಭಿಮಾನಿಭ್ಯೋ ಅಯನಾಭಿಮಾನಿ ಚ ಪೃಥಕ್ ತಚ್ಚೋಕ್ತಂ ಕಾರುಡೆ. ಎಷ್ಟು ವಿಷಯ ಹೇಳ್ತಾರೆ, ಯೋಚನೆ ಮಾಡಬೇಕು. ಇಲ್ಲೇನು ಹೇಳಿದರು? 6 ತಿಂಗಳು ಅಂದರು ಉತ್ತರಾಯಣ ಅಂದರು, 6 ತಿಂಗಳು ದಕ್ಷಿಣಾಯನ ಅಂದರು. ದಕ್ಷಿಣಾಯನ ಒಂದೇ, 6 ತಿಂಗಳಂದ್ರೂ ಒಂದೇ, ಉತ್ತರಾಯಣದ 6 ತಿಂಗಳಂದ್ರೂ ಒಂದೇ. ಯಾಕೆ ಹೇಳಬೇಕು? ಯಾರು ತಲೆ ಕೆಡಿಸ್ಕೊಳ್ಳೋದ್ರ ಬಗ್ಗೆ ಆಚಾರ್ಯ ಹೇಳ್ತಾರೆ. ಮಾಸಾಭಿಮಾನಿ ದೇವತೆಗಳು ಬೇರೆ, ಅಯನಾಭಿಮಾನಿ ದೇವತೆಗಳು ಬೇರೆ. ಗೊತ್ತಾಯ್ತಾ? 6 ಮಾಸದಲ್ಲಿ ಅಯನ ಪ್ಲಸ್ ದೇವತೆ ಸೇರ್ತಾರೆ. ಬರೀ ಅಯನ ತಗೊಂಡಾಗ ಅದು ಅಯನ ದೇವತೆ ಮಾತ್ರ ಸೇರ್ತಾರೆ. ಎಷ್ಟು ವಿಷಯ ಇದೆ ಅದರ. ಸುಮ್ಮನೆ ರಫ್ ಆಗಿ ಹೇಳೋದಕ್ಕೆ ವ್ಯತ್ಯಾಸ ಇದೆ ಮತ್ತು ತಿಳ್ಕೊಟ್ರೆ ಸರಿಯಾಗಿ. ಇತಿ ಬ್ರಾಹ್ಮೆ ಪೂಜಿತಸ್ತ ಅಯನೇನಾಸೌ ಮಾಸೈಹಿ ಪರಿವೃತೇನಃ. ಮಾಸಾಭಿಮಾನಿ ದೇವತೆಗಳು ದೊಡ್ಡವರು, ಅಯನಾಭಿಮಾನಿ ದೊಡ್ಡವರು. ಯಾಕೆ? ಅಯನದೊಳಗೆ ಮಾಸ ಬರುತ್ತೆ, ಮಾಸದೊಳಗೆ ಅಯನ ಬರೋದಿಲ್ಲ. ಆದ್ದರಿಂದ ಅವರು ದೊಡ್ಡವರು. ತಹಸೀಲ್ದಾರ್ ತಗೊಂಡಾಗ ತಾಲೂಕು ಡಿಸ್ಟ್ರಿಕ್ಟ್ ಆಗ್ತಾರಲ್ಲ, ಹಾಗೆ ಅಯನಾಭಿಮಾನಿ ದೊಡ್ಡ ದೇವತೆ ಅಲ್ಲಿಗೆ ಹೋಗ್ತಾನೆ. ಸಾನ್ಹ ಅಹರಭಿಜಿತ ಪೂಜಿತಸ್ತೇನ ಅಯನೇನಾಸೋ ಮಾಸೈ ಪರಿವೃತೇನಃ. ಮಾಸಾಭಿಮಾನಿ ದೇವತೆಗಳಿಂದ ಸುತ್ತುವರಿಯಲ್ಪಟ್ಟವನಾಗಿ ಅಯನಾಭಿಮಾನಿ ದೇವತೆಯಿಂದ ಗೌರವಿಸಲ್ಪಟ್ಟಾಗಿ ಮುಂದೆ ಹೋಗ್ತಾನೆ ಅಂತ ಹೇಳಿದ್ರೆ ಅವರು ಬೇರೆ ಇವರು ಬೇರೆ. ಪೂಜಿತ ಸ್ವಯನೇನಾಸೌ ವಾಸ. ಒಬ್ಬ ಮನೆ, ಒಬ್ಬ ಹಾಸ್ಟೆಲ್ ಇದೆ, ದೊಡ್ಡ ಬಿಲ್ಡಿಂಗ್, ಒಬ್ಬ ವಾರ್ಡನ್ ಇದ್ದಾನೆ. ರೂಮ್ಗಳು ಬೇರೆ ಇದೆ. ಗೊತ್ತಾಯ್ತಾ? ರೂಮಿನ ಅಭಿಮಾನಿಗಳು ಇರೋ ಹುಡುಗರು ಒಬ್ಬರೋ ಇಬ್ಬರು, ಇಡೀ ಹಾಸ್ಟೆಲಿಗೆ ಒಬ್ಬ ಇವನಿದ್ದ. ಆ ಥರ ಅದು ಆ್ಯಕ್ಚುಲಿ ರೂಮ್ಸ್ ಎಲ್ಲ ಹಾಸ್ಟೆಲ್ ಪಾಲ್ಟೇ, ಆದರೆ ಪ್ರತ್ಯೇಕ ವಾಸ ಮಾಡ್ತಾರೆ. ಇಲ್ಲಿ ಹಾಗಲ್ಲ. ಅಯ್ಯನ ಅದನ್ನು ಒಟ್ಟಿಗೆ ಹೇಳಿಬಿಟ್ಟಾಗ ರೂಮ್ಗಳು ಬಂತು, ಮನೆಯೂ ಬಂತು. ಈ ಬರುತ್ತೆ ಈಗ, ಅದೆಲ್ಲ ಪ್ರಶ್ನೆ ಬರುತ್ತೆ ಈಗ. ಅದಕ್ಕೆ ಉತ್ತರ ಕೊಡ್ತಾರೆ. ಅದಕ್ಕೆ ಎಷ್ಟೋ ದಿನ ಖುಷಿಯಾಗ ಸತ್ತು ಉತ್ತರಾಯಣತೆ ಆಗುತ್ತಲ್ಲ ಹೋಗಿಬಿಡು ಅಂತೇಳಿ. ಅಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಯಾವುದೋ ಅಲ್ಲ, ಮುಂದೆ ಹೇಳಬೇಕಾದ್ರೆ ಅದು ಮುಂದಿನ ಅರ್ಥ ಒಂದೊಂದೇ ಎರಡು ಮಾಡ್ತಾ ಹೋಗ್ತಾರೆ. ಬರೀ ಶ್ಲೋಕ ಓದಿ ಆಮೇಲೆ ಇದನ್ನು ಓದಿದಾಗ ಎಷ್ಟೆಷ್ಟು ನಮಗೆ ಉಪಯೋಗ ಆಯಿತು ಅಂತ ಗೊತ್ತಾಗುತ್ತೆ. ಸಾನ್ಹ ಮಧ್ಯಂದಿನೇಥ ಶುಕ್ಲೇನ ಚ ಶುಕ್ಲೇನ ಚ ಸಾ ಪೂರ್ಣಿಮಾ ಸ ವಿಶ್ವ ಚ ಅಯನೇನಾಸು ಪೂಜಿತಃ ಕೇಶವಂ ವ್ರಜೇತ್. ಇಲ್ಲೂ ಕೂಡ ವಿಶೇಷಾಂಶ ಇದೆ. ಹಗಲು ರಾತ್ರಿ ಅಂತ ಅಷ್ಟೇ ಹೇಳ್ಬಿಟ್ರು. ಹಗಲಿನಲ್ಲಿ ಮಧ್ಯಾಹ್ನ ಕಾಲ ಬೇರೆ ಇದೆ, ಅನೇಕ ಕಾಲ ಅಲ್ಲಿ ಮತ್ತೆ ಕಾಲ ಚೇಂಜ್ ಆಗ್ತಾ ಹೋಗ್ತಾರೆ. ರಾತ್ರಿ ಮಧ್ಯರಾತ್ರಿ ಬೇರೆ ಇದೆ. ದೆವ್ವ ಹೇಳ್ತಲ್ಲ, ನಮ್ಮ ಕಾಲ ಅಂತ ಹೇಳಲಿಲ್ಲ. ಆ ಥರ ವ್ಯವಸ್ಥೆ ಇದೆ. ಅದೆಲ್ಲ ಸೇರಿಸ್ಕೋಬೇಕು ಅಂತ ಅರ್ಥ. ಗಂಟೆಗೂ ವ್ಯತ್ಯಾಸ ಆಗ್ತಾ ಹೋಗುತ್ತೆ. 2 ಬಸ್ಸು, 10:30 ಬಸ್ ಒಂದು, 10 ಗಂಟೆ ಬಸ್ ಒಂದು. ನಮ್ಮ ಬಸ್ ಅದಕ್ಕೆ ಹತ್ತಬೇಕು, ಬಿಡೋದಕ್ಕೆ ಹತ್ತಕ್ಕೆ ಬರೋಲ್ಲ. ಅದು ಖಾಲಿ ಇದ್ರೂ ಹತ್ತಕ್ಕೆ ಬರೋಲ್ಲ. ಹತ್ತಬೇಕು ಅಂತಿದ್ರೆ ಅದಕ್ಕೆ ಬೇರೆ ಟಿಕೆಟ್ ತೊಗೋಬೇಕು ಅಂತ ಈ ಟಿಕೆಟ್ ಇನ್ವ್ಯಾಲಿಡ್. ಆ ಥರ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವ ಅರ್ಜುನ. ಅದೇ ಅಹರಭಿಜಿತ. ಶುಕ್ಲ ಅಹ ಅಂದರೆ ಹಗಲು ಅಂದರೆ ಅಭಿಜಿತ್ನ ಕಾಲ. ಅಭಿಜಿತ್ ಕಾಲ ಅಂದರೆ ಬಟ ಮಧ್ಯಾಹ್ನ ಅಂತ. ಮಧ್ಯಾಹ್ನಷ್ಟು ಅಭಿಜಿತ್ ಪ್ರೋಕ್ತ. ಅದನ್ನೆಲ್ಲ ಭಾಗವತ ತಾತ್ಪರ್ಯದಲ್ಲಿ ಬರೀತಾರೆ. ಅಯನೇನ ಪೂಜಿತ ಕೇಶವಂ ವ್ರಜೆ. ಇದಿಷ್ಟು ಕೂಡ ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವ ಅರ್ಜುನ. ಅದಕ್ಕೆ ಅರ್ಜುನ ಭಾಷೀತ 8 ಅಗ್ನಿರ್ಜ್ಯೋತಿರಿತಿ ಯತ್ರ ಕಾಲಾಭಿಮಾನಿ ದೇವತಾಸು ಭೃತ್ಯಂತರಂ ಪ್ರಯಾತಾಃ ಅಗ್ನಿರ್ಜ್ಯೋತಿ ಧೂಮ ನಾಮ ಕಾಲಾಭಿಮಾನಿತ್ವೇಪಿ ಕಾಲ ಪ್ರಾಚುರ್ಯಾತ್ ಕಾಲ ಇತ್ಯುಚ್ಯತೆ. ಇಲ್ಲಿ ಕಾಲಾಭಿಮಾನಿ ಅಂತ ಪದ ಉಪಯೋಗಿಸಿದರು. ಬೇರೆ ಎಲ್ಲ ಬೇರೆ ಇದೆ. ಮತ್ತೆ ಯಾತಕ್ಕೆ ಕಾಲಾಭಿಮಾನಿ ಅಂತ ಕರೆದರು ಅಂದರೆ
ಯಾವ್ದು ಹೆಚ್ಚಿರುತ್ತೋ ಅವ್ರು ಹೇಳ್ಬಿಡ್ತಾರೆ. ಬ್ರಾಹ್ಮಣರು ಬಂದಿದ್ರು, ಉಳಿದವರು ಬಂದಿರಬಹುದು, ಸಂಖ್ಯೆ ಯಾರು ಜಾಸ್ತಿ ಇದೆ ಬ್ರಾಹ್ಮಣರು, ಆ ರೀತಿ ಹೇಳ್ತಾರೆ. ದನ ಕಾಯಿರುವಂತ ಕೃಷ್ಣ ತಮಾಷೆ ಇದೆ, ಕೃಷ್ಣ ಗೋಪಾಲಕ ಅಂತ ಹೇಳಿ. ಅದೇ ಭಾಗವತದೊಳಗೆ ಕೃಷ್ಣ ಕಾತ್ಯದೊಳಗೆ ಅಜಾಹ ಮೇಕೆಗಳಿದ್ದು ಅಂತ ಹೇಳ್ತಾರೆ ಭಾಗವತಲ್ಲಿ, ಮೇಕೆ ಎಲ್ಲ ಇದ್ದು ಅಂತ ಹೇಳ್ತಾರೆ. ನಮಗೇನು ಗೋಪಾಲ ಅಂತ ಕರಿತೀರಿ, ಮತ್ತೆ ಮೇಕೆ ಪಾಲ ಆಗಿಬಿಟ್ಟಲ್ಲ ಅದು ಪ್ರಶ್ನೆ ಬಂದ್ರೆ, ಪ್ರಧಾನವಾಗಿ ಗೋಪಾಲ. ಅದು ದೇವರು ಬರೀ ಗೋಗಳನ್ನು ಮನುಷ್ಯರು ಬ್ರಾಹ್ಮಣ ಒಳ್ಳೆಯದಾಗಲಿ ಅಂದ್ರೆ ಉಳಿದವರು ಸೇರಿ ಹಾಗೆ ಹೇಳಬೇಕು, ಪ್ರಧಾನ ಬ್ರಾಹ್ಮಣರನ್ನೇ ಹೊರತು ಉಳಿದವರು ಬಿಟ್ಟಿದ್ದಲ್ಲ. ಅದೇ ರೀತಿ ಗೋಪಾಲ ಪರಮಾತ್ಮ ಸರ್ವಪಾಲಕ, ವಿಶೇಷವಾಗಿ ಗೋಪಾಲಕ ಆದ್ರಿಂದ ಅಲ್ಲಿ ಪ್ರಧಾನ. ಅರ್ಥ ಆಯ್ತಾ? ಕಡೆ ಏನ್ ಮಾಡ್ತಾರೆ ಗೊತ್ತಾ, ಆ ಅರ್ಥದ ಜೊತೆಗೆ ಅಜಾ ಶಬ್ದಗಳಿಗೆ ಗೋ ಅಂತ ಅರ್ಥ ಮಾಡ್ತಾರೆ, ಮಾಡ್ಲಿ ತಪ್ಪಲ್ಲ. ಬಟ್ ಇವು ಇರೋದು ತಪ್ಪಲ್ಲ, ಎಲ್ಲ ಸೇರ್ಕೊಂಡಿದ್ರು, ಏನು ತಪ್ಪಲ್ಲ. ಏನ್ ಮಾಡಿದ್ರು, ಗೋವುಗಳಿಗೆ ಮೇವು ಹಾಕು ಅಂತ ಹೇಳಿದ್ರು, ಹಾಕ್ತೈತೆ. ಇನ್ನೊಂದು ಯಾವ್ದೋ ಮೇಕೆ ಬೋದೆ ಅದಕ್ಕೆ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಎಲ್ಲ, ಅವೆಲ್ಲ ಸೇರಿ ಹಾಕು ಅಂತ ಅರ್ಥ, ಉಪಲಕ್ಷಿತ ಅವೆಲ್ಲ. ಶುಕ್ಲ ಕೃಷ್ಣೇ ಗತಿ ಹೇತಿ ಜಗತ ಶಾಶ್ವತೆ ಬತೆ ಏಕಯಾ ಯಾತ್ಯನಾವೃತ್ತಿ ಅನ್ಯಯ ಆವರ್ತತೆ ಪುನಃ. ಹೀಗೆ ಹೇಳ್ತಾರೆ. ಹತ್ರ ಪ್ರಾಚುರ್ಯ ಇಟ್ಕೊಂಡು ಹೇಳಿದರು. ಅಗ್ನಿರ್ಜ್ಯೋತಿರಿತಿ ದ್ವೇಷ ವನ್ನೇ ಪುತ್ರೋ ವ್ಯವಸ್ಥಿತ. ಅಗ್ನಿ ಅಂದ್ರೆ ಒಂದೇ, ಜ್ಯೋತಿ ಅಂದ್ರೆ ಒಂದೇ. ಅಗ್ನಿರ್ಜ್ಯೋತಿ ಆದರೆ ಎರಡು ಸ್ಟೇಜ್ ಇದೆ, ಅಗ್ನಿ ಸ್ಟೇಜ್ ಬೇರೆ, ಜ್ಯೋತಿ ಸ್ಟೇಜ್ ಬೇರೆ. ಇಬ್ಬರು ಅಗ್ನಿಯ ಮಕ್ಕಳವರು, ಅಭಿಮಾನಿ ದೇವತೆಗಳು. ಇಲ್ಲೊಬ್ರು ಅಲ್ಲೊಬ್ರು ಇದ್ದಾರೆ. ಆದ್ದರಿಂದ ರಫ್ಲಿ ಹೆಸರು ಒಂದೇ ಆದರೂ ಕೂಡ ಸೂಕ್ಷ್ಮ ವ್ಯತ್ಯಾಸ ಇರೋದರಿಂದ ಅಭಿಮಾನಿ ದೇವತೆಗಳು ಬೇರೆ ಆಗ್ತಾರೆ. ಇಬ್ಬರು ಅಗ್ನಿ ಮಕ್ಕಳೇನೆ. ತಂಪ್ರಾಪ್ಯ ಯಾತಿ ಬ್ರಹ್ಮಿಷ್ಠೋ ದಿವಸಾದಿ ಅಭಿಮಾನಿನಃ. ಮುಂದೆ ದಿನಾದಿ ಅಭಿಮಾನಿಗಳ ಬಗ್ಗೆ ಹೋಗ್ತಾರೆ. ಇದು ಸತ್ತತ್ವೇ. ದಿನ ಅಂದ್ರೆ ಹಗಲು. ತತ್ಕಾಲ ಮರಣ ವಿಕ್ಷಾಯಾಮ್ ಅಗ್ನಿರ್ಜ್ಯೋತಿರ್ಧೂಮಾನಾಮಯೋಗ. ಈಗ ಇಷ್ಟೆಲ್ಲ ಪ್ರಶ್ನೆ ಬಂದ್ರೆ ಕೊನೆಗೆ ಒಂದು ಯೋಚನೆ ಬಂತು. ಏನಂತ? ನೀವು ಪ್ರಶ್ನೆ ಹಾಗೆ ಉಳ್ಕೊಳ್ತಾರೆ. ಹಗಲು ರಾತ್ರಿ, ದಕ್ಷಿಣಾಯನ ಉತ್ತರಾಯಣ. ರಾಯರು ದಕ್ಷಿಣಾಯನ, ಆಮೇಲೆ ಟೀಕಾರಾಯರು ದಕ್ಷಿಣಾಯನ, ಉತ್ತರಾಯಣ ದಕ್ಷಿಣ ಆಗ್ತದೆ. ಆಮೇಲೆ ಭೀಷ್ಮಾಚಾರ್ಯರು ಉತ್ತರಾಯಣ. ಎಷ್ಟೊಂದರೆ ಉತ್ತರಾಯಣ, ವ್ಯಾಸರಾಜರೆಲ್ಲ ಉತ್ತರಾಯಣ, ರಾಜರಾಜರು ಉತ್ತರಾಯಣ. ಇವರು ಭಕ್ತರು ಬಟ್ಟ ಗಲಾಟೆ ಮಾಡೋರಿಗೆ ನೋಡಿದ್ರ ನಮ್ಮ ಗುರುಗಳು ಎಲ್ಲ ಇಲ್ಲೇ ಇದ್ದಾರೆ, ಹುಚ್ಚುತರ ಬಂದ್ರೆ ಹಾಗಾಗಿಬಿಡತ್ತೆ. ಆಚಾರ್ಯ ಹೇಳ್ತಾರೆ ಅರ್ಥ ಅಲ್ಲ. ಎಲ್ಲ ಎಷ್ಟು ಕುಲಂಕಷ ಬರಿಬೇಕು ಭಾಷ್ಯಕಾರರು ಅಂದ್ರೆ, ಆಲ್ ಆ್ಯಂಗಲ್ ಅರ್ಥ ಬರಿಬೇಕು, ಒಂದು ಕಡೆ ಮಿಸ್ ಗೈಡ್ ಆಗಬಾರ್ದು. ಇಲ್ಲಿ ಉತ್ತರಾಯಣ ಹಗಲು ಹೇಳಿದರೆ, ಉತ್ತರಾಯಣ ಅಂದರೆ ದಕ್ಷಿಣಾಯನ ಅಂದರೆ ಹೊರಗಿಂದ ಅಲ್ಲೇ ಅಲ್ಲ ಅಂತ ಹೇಳಿಬಿಟ್ಟು, ಹೊರಗೆ ನಾಟ್ ಅಪ್ಲಿಕ್. ಪುರಂದರದಾಸರು ಅಮಾವಾಸ್ಯೆ ಹೊರಟಿರೋದು, ಅಮಾವಾಸ್ಯೆ ಕೃಷ್ಣ ಪಕ್ಷ ಅಮಾವಾಸ್ಯೆ ಅದು ಕೂಡ. ಇವ್ರ ಪ್ರಕಾರ ದಾಸ ಅಷ್ಟೆಲ್ಲ ಹೇಳ್ತೀರಿ ನೋಡಿದಾರ, ಪಾಪ ಅವ್ರಿಗೂ ಹೀಗೆ ಅಂತ ಹೇಳ್ಬೇಕು. ಪಾಪ ಅವ್ರು ಪಾಪ ಅಡಿಸ್ಬೇಕು, ಪಾಪಗಳ ಕೈಲವ್ರು ಪಾಪ ಅಡಿಸ್ಕೋಬೇಕು. ಅಲ್ಲ, ಈ ಅರ್ಥನೇ ಅಲ್ಲ ಅಂತ ಹೇಳಿ. ಅದಾಗಿರ್ಬೋದು, ಏನು ಸಂಬಂಧನೇ ಇಲ್ಲ. ಇವೆಲ್ಲ ಒಳಗಿನ ಪ್ರಪಂಚ, ಒಳಗಿನ ಪ್ರಪಂಚ. ಒಳಗ ಹಗಲು, ಒಳಗ ಉತ್ತರಾಯಣ, ಒಳಗ ದಕ್ಷಿಣಾಯನ ಹೊರತು ಈ ಹೊರಗಿಂದ ಅಲ್ಲೇ ಅಲ್ಲ. ರಾತ್ರಿ ಸಾಯ್ತಾರೆ ಎಷ್ಟೊತ್ತನ, ಅವ್ರಿಗೆ ಹಗಲದು. ಅದು ಜ್ಞಾನ ಇದೆ ಅವನಿಗೆ. ಈ ಹೆಡ್ಲೈಟ್ ಹಾಕೊಂಡು ರಾತ್ರಿ ಓಡಾಡೋದಿಲ್ಲ, ಹಗಲಿಗೆ ಜಾಸ್ತಿ ಸ್ಪೀಡಾಗಿ ಹೋಗ್ತಾನೆ. ಹೆಡ್ಲೈಟ್ ಇದೆ ಅವನಿಗೆ. ಈ ಲೈಟ್ ಇಲ್ಲಿ ಬಿಡೋದಿಲ್ಲ, ಬೀದಿ ಲೈಟ್ ಹೋಗೋದಿಲ್ಲ. ಯಾವ ಲೈಟ್ ಹೋಗ್ಬೇಕದು? ಹೆಡ್ಲೈಟ್ ಬೇಕು. ಅವ್ರ ಹೆಡ್ಡಲ್ಲೇ ಲೈಟ್ ಇರುತ್ತೆ, ಅದು ನೋಡ್ಕೊಂಡೇ ಲೈಟ್ ಮಾಡಿರೋದು. ಇಲ್ಲಿಂದ ಲೈಟ್ ಕಾಣಕ್ಕೆ ಶುರುವಾಗ ಆ ಲೈಟ್ ಅವ್ರಿಗೆ ಹಗಲೇ, ಅದೇನು ಸಮಸ್ಯೆನೇ ಇಲ್ಲ. ಆ ರೀತಿ ಹೋಗ್ತಾನೆ. ಒಂದಾಯ್ತು. ಅದೇ ರೀತಿಯೇ ಕಾಲ, ಉತ್ತರಾಯಣ ಅಭಿಮಾನಿ ದೇವತೆ ಒಳಗೆ ಇದೆ, ದೇಹದ ಉತ್ತರಾಯಣ ರಶ್ಮಿ ಅಂತಿದೆ. ಇವೆಲ್ಲ ಬ್ರಹ್ಮಸೂತ್ರ ಭಾಷೆದಲ್ಲೇ ಬರುತ್ತೆ. ಅತಶ್ಚ ಅಯನೇಪಿ ದಕ್ಷಿಣೆ ಅಂತ ಸೂತ್ರ. ದಕ್ಷಿಣದಲ್ಲಿ ಸತ್ರು ಸದ್ಗತಿಗೆ ಹೋಗ್ತಾರೆ, ಮುಖ್ಯ ಪರಂಧಾಮಕ್ಕೆ ಹೋಗ್ತಾರೆ. ಯೋಚನೆ ಮಾಡಬೇಡಿ, ಹೊರಗಿಂದ ಆದರೆ ಅಪ್ಲಿಕಬಲ್ ಅಲ್ವೇ ಅಲ್ಲ. ಈಗ ರಾಯರ ಸುಖವಾಯ್ತು, ಏನು ಸಮಸ್ಯೆನೇ ಇಲ್ಲ. ಸುಧಾ ಬರೆದವರು, ಸುಧಾ ಟಿಪ್ಪಣಿ ಬರೆದವರು. ಇನ್ನು ಸುಧಾ ಓದೋರ್ ಗತಿ ಏನು ಅಂತ ಕೇಳಿದ್ರೆ ಹೇಳ್ತಾರೆ ಸಂಬಂಧನೇ ಇಲ್ಲ. ಅದು ಒಳಗಿನ ಹಗಲು, ಒಳಗಿನ ರಾತ್ರಿ, ಒಳಗಿನ ಉತ್ತರಾಯಣ ಆದ್ರಿಂದ ಈ ಸಮಸ್ಯೆ ಅಲ್ಲ. ಮತ್ತು ಭೀಷ್ಮರು ಯಾತಕ್ಕಾದರೂ ಮತ್ತೊಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಬರ್ತದೆ. ಅದಕ್ಕೆ ಹೇಳಿದ್ರು ಅವ್ರು ಕಾದಿದ್ದು ಉತ್ತರಾಯಣಕ್ಕೆ ಒಂದು ವ್ಯವಸ್ಥೆ. ಏನು ವ್ಯವಸ್ಥೆ ಅಂದರೆ, ಅಕಸ್ಮಾತ್ ಎರಡು ಸಿಂಕ್ರನೈಸ್ ಆಗೋದಾದ್ರೆ ಓಕೆ, ಏನು ತಪ್ಪಿಲ್ಲ, ಆಗಲಿ. ಇವಾಗ ನಿಯಮ ಇಲ್ಲ. ಭೀಷ್ಮರಿಗೆ ಏನಿತ್ತು, ಇಚ್ಛಾಭರಣ ಇತ್ತು, ಅಡ್ಜಸ್ಟ್ ಮಾಡ್ಕೊಂಡು. ಇಲ್ದವ್ರಿಗೆಲ್ಲ ಅಪ್ಲಿಕಬಲ್ ಅಲ್ಲ. ಇದ್ದವ್ರು ಏನು ಮಾಡ್ಬೇಕಾಗಿದ್ದಾರೆ, ಲೀವ್ ಇದ್ರೆ ಹಾಕಿ ಅಂತಾರಲ್ಲ ಹಾಗೆ. ಲೀವ್ ಇಲ್ದ ಹಾಕೋದಿಲ್ಲ. ಇಬ್ಬರು ಬಂದೇ ಫಂಕ್ಷನ್, ಇಬ್ಬರು ಬರಲಿಲ್ಲ. ಅವ್ನು ಲೀವ್ ಎಲ್ಲ ಲೀವ್ ಇದೆ, ಅಷ್ಟೇ ಇದೆ. ಈ ಪ್ರಾವೀಣ್ಯ ಇದ್ದಾಗ ಮಾಡಿ, ಅದು ಇರ್ತವರಿಗೆ ಉಪಯೋಗಿಸ್ಕೊಂಡ್ರು ಅಷ್ಟೇ ಹೊರತು ಉಳಿದವರು ಉಪಯೋಗಿಸ ಬೇಕು ಅಂತ ನಿಯಮ ಏನೂ ಇಲ್ಲ, ನಿಯಮ ಇಲ್ಲ. ಇದು ಹೇಳಿದ್ರಿಂದ ಏನಾಯ್ತು, ಈಗ ಈ ಸಾವಿಗೆ ಆ ಸ್ವಲ್ಪ ಭಾರಿ ವ್ಯತ್ಯಾಸ ಇದೆ. ಜ್ಞಾನಿಗಳ ಸಾವಿನ ರೀತಿನೇ ಬೇರೆ, ಇವರ ಸಾವಿನ ರೀತಿನೇ ಬೇರೆ. ಆದ್ದರಿಂದ ಇವರಿಗೆ ಈ ಎಕ್ಸ್ಟರ್ನಲ್ ಲೆಕ್ಕದಲ್ಲಿ ಓದಲಿಕ್ಕೆ ಹೋಗಬೇಡಿ ಅಂತೇಳಿ, ಲೆಕ್ಕಕ್ಕೆ ಹಾಕಬಾರ್ದು. ಇದೆಲ್ಲ ಯಾರು ಬರೆದಿದ್ರು ಯೋಚನೆ. ಇವತ್ತು ಉಳಿದವರು ಓದಿಲ್ಲ, ನಮ್ಮವರೇ ಓದಲ್ಲ. ಆದ್ದರಿಂದ ಉಳಿದವ್ರು ಹೇಳೋ ಪ್ರಸಂಗನೂ ಬರೋದು. ಇದೆಲ್ಲ ಕೊಟ್ಟರೆ ಆಚಾರ್ಯ ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಗೊತ್ತಾಯಿತು, ಎಷ್ಟು ಅಪಾರ್ಥ ಆಗ್ತಿತ್ತು.
ಎಲ್ಲ ಸರಿ ಮಾಡ್ತಾರೆ. ಆಚಾರ್ಯ ಭಾಷ್ಯ ಅಂದರೆ ಹಾಗಿರ್ಬೇಕು. ಪ್ರತಿಪದಾರ್ಥ ಹೇಳೋದು ಭಾಷ್ಯಕಾರರು ಹಾಕ್ಬೇಕು ಅದಕ್ಕೆಲ್ಲ. ಅರ್ಥ ಆಯ್ತಾ? ಪ್ರತಿಪದಾರ್ಥ ಹೇಳೋದಕ್ಕೆ ಭಾಷ್ಯಕಾರರು ಬೇಕಿಲ್ಲ. ನಾವು ಸ್ಟ್ರೇಟ್ ರೋಟ್ ಇದ್ದಾಗ ಯಾವ ಗೈಡು ಬೇಕಿಲ್ಲ ನಮಗೆ. ಡಿವಿಷನ್ ಬಂದಾಗ ಗೈಡ್ ಬೇಕಾಗುತ್ತೆ. ಅರ್ಥ ಆಯ್ತಾ? ಹೌದು, ಮಾಡ್ತಾ ಇದ್ದಾಗ ಎಲ್ಲರೂ ಹಾಗೆ ತಿರುಗಿ ಎಲ್ಲರೂ ಒಳ್ಳೆಯವರಿಲ್ಲ ತಿಳ್ಕೊಳ್ಳೋಕ್ಕೆ. ಎಲ್ಲ ಪಬ್ಲಿಕ್ ಉಪನ್ಯಾಸ ಮಾಡಬೇಕಾದ್ರೆ ಎಲ್ಲರೂ ಇರ್ತಾರೆ. ಅದಕ್ಕೆ ನಾವು ಯಾರಿಗೂ ತಪ್ಪು ತಿಳುವಳಿಕೆ ಯಾರಿಗೂ ಬರಬಾರ್ದು. ಆದರೆ ಇನ್ವೆಸ್ಟಿಗೇಟ್ ಮಾಡೋರಿಗೆ ಅವಕಾಶ ಇರಬೇಕು. ಅದು ಜಾಣತನ. ಹೌದು, ಎಫರ್ಟ್ಸ್ ಆಗಿ ತಿಳ್ಕೊಳ್ಳೇಬೇಕು, ಜವಾಬ್ದಾರಿ ಕೊಡ್ತಾರೆ. ಪರಸ್ತಸ್ಮಾಸ್ತು ಭಾವೌನ್ಯೋ ಇಷ್ಟಾದ ಮೇಲೆ ಹೊಸ ಅರ್ಥ ತಿಳಿಸಿದ್ರು. ಭಾಷೆಯಲ್ಲಿ ಬಂದಿದೆ. ಅಥ ಯೋ ದಕ್ಷಿಣೆ ಅಂದರೆ ಯಾವ ಒಂದು ಪ್ರಸ್ಥಾನ ಇನ್ನೊಂದು ಪ್ರಸ್ಥಾನಕ್ಕೆ ಲಿಂಕ್ ಮಾಡ್ಕೊಬೋದಿಲ್ಲ. ಅವರು ಎಲ್ಲ ಪ್ರಸ್ತಾವ ಒಟ್ಟಿಗೆ ಸೇರಿಸ್ಕೋಬೇಕು, ಆಗ ಸರಿ ಹೋಗು. ಅಥ ಯೋ ದಕ್ಷಿಣೆ ಪ್ರಮೀಯತೆ, ಅದಕ್ಕೆ ಮತ್ತೆ ಆಧಾರ ಕೊಡ್ತಾರೆ. ಇಷ್ಟೇ ಅಲ್ಲ, ಕಾಲಾದಿ ನಿಯಮ ಅನ್ನೋದು ಜ್ಞಾನಿಗಳಿಗೆ ನಾಟ್ ಅಪ್ಲಿಕಬಲ್ ಅಂತೇಳಿ ಅಥ ಯೋ ದಕ್ಷಿಣೆ ಪ್ರಮೀಯತೆ ಪಿತॄಣಾಮೇವ ಮಹಿಮಾನಂ ಗತ್ವಾ ಚಂದ್ರಮಸಃ ಸಾಯುಜ್ಯಂ ಸಲೋಕತಾಮಾಪ್ನೋತಿ ಇತ್ಯೇತೋ ವೈ ಸೂರ್ಯ ಚಂದ್ರಮಸೋ ಮಹಿಮಾನೋ ಬ್ರಾಹ್ಮಣೋ ವಿದ್ವಾನ್ ಅಭಿಜಯತಿ ತಸ್ಮಾತ್ ಬ್ರಾಹ್ಮಣೋ ಮಹಿಮಾನಮಾಪ್ನೋತಿ ಅಂತ ಹೇಳ್ತಾ ಇದು ಕ್ಲಾರಿಫಿಕೇಶನ್ ಕೊಡೋ ವೇದವಾಕ್ಯನೇ ಕೋಟ್ ಮಾಡಿ. ಇತಿ ವಿದುಷಃ ದಕ್ಷಿಣಾಯನ ಮರಣೆ ಅಪಿ ಅಪುನರಾವೃತ್ಯ ಬ್ರಹ್ಮಪ್ರಾಪ್ತಿ ಶ್ರುತೇ. ಜ್ಞಾನಿಗಳಾದವರು ದಕ್ಷಿಣಾಯನ ರಾತ್ರಿ ಅಮಾವಾಸ್ಯೆ ಏನೇ ಆಗಿರಲಿ ಅಫೆಕ್ಟ್ ಆಗೋದೇ ಇಲ್ಲ ಅವ್ರಿಗೆ. ಗೊತ್ತಾಯ್ತಾ? ಸರಿ ಜ್ಞಾನ ಒಂದಿದ್ದು ಬಿಟ್ರೆ ಯಾವುದೋ ಅಪ್ಲಿಕಬಲ್. ಜ್ಞಾನ ಇಲ್ಲದೆ ಹೋದರೆ ಒಳ್ಳೆ ಹುಣ್ಣಿಮೆ ಮಠ ಮಧ್ಯಾಹ್ನ ಉತ್ತರಾಯಣ ಹಗಲು ಸೀದಾ ನರಕಕ್ಕೆ ಹೋಗ್ಬೋದು, ಏನು ತಪ್ಪಲ್ಲ. ಗೊತ್ತಾ? ಏನೇನೋ ಅದಕ್ಕೆ ಅಪ್ಲಿಕಬಲ್ ಅಲ್ಲೇ ಹಿಡಿತಾ ಹೇಳಿದ್ದೇನೆ. ಪೇಪರ್ ಸುಲಭ ಇತ್ತು ಕಷ್ಟ ಇತ್ತು ಅನ್ನೋದು ಓದ್ದವನಿಗೆ ಹೊರತು ಓದ್ದೇ ಇದ್ದವನಿಗೆ ವರ್ಷ ಬರೋ ಕೆಳಗೆ ಉತ್ತರ ಬರೋರು ಪಾಸ್ ಆಗಲ್ಲ ಅವ್ರು. ಯಾಕಂದ್ರೆ ಬರಲಿಕ್ಕೂ ಬರೋಲ್ಲ ಅವನ ಲೆಕ್ಕ ಇಲ್ಲ. ಸೂರ್ಯ ಯಾಕೆ ಬರ್ಬೇಕಲ್ಲ? ಸೂರ್ಯಾಚಂದ್ರ ಯಾವಾಗಲೂ ಕೂಡ ಶಬ್ದ ಒಂದು ದ್ಯಾವಾ ಪೃಥಿವಿ ಸೂರ್ಯಾಚಂದ್ರ ಸಮಾಸದಲ್ಲಿ ಮಾಡಿದಾಗ ಎಲ್ಲವಾಗ್ಲೂ ಯಾವಾಗಲೂ ಅಲ್ಲ, ಕೆಲವು ಸತ್ತು ಆ ರೀತಿ ರೂಪ ತಗೊಳುತ್ತೆ. ಬ್ರಾಹ್ಮಣೋ ವಿದ್ವಾನ್ ಅಭಿಜಯತಿ ಇತಿ ವಿದುಷೋ ದಕ್ಷಿಣಾಯನ ಮರಣೆ. ವಿದುಷ ಅಂದ್ರೆ ಜ್ಞಾನಿ ಆದ ಪಂಡಿತ ಅಂತ ಅರ್ಥ ಮಾಡಬಾರದು, ಅಪರೋಕ್ಷ ಜ್ಞಾನಿ ಅಂತ ಅರ್ಥ ಮಾಡೋದು. ಅದು ಅಪರೋಕ್ಷ ಜ್ಞಾನಿ ಅಷ್ಟೇ ಅಲ್ಲ, ಪ್ರಾರಬ್ಧ ಕರ್ಮನ ಮುಗಿದಿರಬೇಕು. ಅವನಿಗೆ ಹೇಳೋ ಮಾತಿದೆ, ಉಳಿದವರಿಗೆ ಹೇಳಿದ್ದಲ್ಲ. ಒಬ್ಬ ಅಪರೋಕ್ಷ ಜ್ಞಾನಿ ಆಗಿದ್ರು ಕೂಡ ಪ್ರಾರಬ್ಧ ಕರ್ಮ ಇದ್ರೆ ಹೋಗಕ್ಕೆ ಬರಲ್ಲ ಆತನಿಗೆ, ಮತ್ತೆ ಹಿಂದಿನ ದಾರಿಲೇ ಹೋಗ್ಬಿಡ್ತಾನೆ. ಮಹಿಮಾನೋ ಬ್ರಾಹ್ಮಣೋ ವಿದ್ವಾನ್ ಅಭಿಜಯತಿ ತಸ್ಮಾತ್ ಬ್ರಹ್ಮಣೋ ಮಹಿಮಾನಮಾಪ್ನೋತಿ. ವಿದ್ವಾನ್ ಬ್ರಹ್ಮ ಸಮಾಪ್ನೋತಿ ತತ್ರ ತತ್ತಮೃತೋಪಿ ಸನ್. ಅದಕ್ಕೆ ಹೇಳಿದ್ರು ಸಾಯೋ ಕಾಲ ಒಟ್ಟಿನ ಮೇಲೆ ಇಂಪಾರ್ಟೆಂಟ್ ಅಲ್ಲೇ ಅಲ್ಲ ಅಂತ ಹೇಳಿ. ಹೊರಗಿನ ಕಾಲ ಇಂಪಾರ್ಟೆಂಟೇ ಅಲ್ಲ, ಒಳಗಿನ ಕಾಲ ಇಂಪಾರ್ಟೆಂಟ್, ಹೊರಗಿಂದಲ್ಲ. ತತ್ರ ಮೃತೋಪಿ ಸನ್ನಿಚಿ ಚ ಪಾತ್ಮೆ. ನಮ್ಗೆ ಸಿಂಪಲ್ ಆಗಿ ಅರ್ಥ ಆಗುತ್ತೆ. ಪರೀಕ್ಷೆಯಲ್ಲಿ ಬರಿತಾ ಇದ್ದಾನೆ, ಅವ್ರು ಸುಮ್ಮನೆ ಕೂತಿದ್ದಾನೆ, ಒಬ್ಬನು ತಪ್ಪು ಬರೀತಾನೆ, ಒಬ್ಬನು ಬರಿತಾ ಇದ್ದಾನೆ. ಬರೆಯೋನಿಗೆ ಎಲ್ಲ ಜಾಗ ಒಂದೇ. ಇವನಿಗೆ ಒಳಗೂ ಹಗಲು ಉತ್ತರ ಗೊತ್ತಿದೆ, ಪಟ ಬರೀತಾರೆ. ಒಳಗೆ ಹಗಲಿದೆ ಅವನಿಗೆ ಒಳಗೆ ಕತ್ಲಿದೆ ಪಾಪ. ಅಲ್ಲಿ ನೋಡ್ತಾನೆ ಇಲ್ಲಿ ನೋಡ್ತಾನೆ, ಅರ್ಧ ಗಂಟೆ ಆತ ತಟ್ಟು ಓಡೋಗ್ಬಿಡ್ತಾನೆ. ಯಾಕಂದ್ರೆ ಅವ್ನಿಗೆ ಒಳಗೆ ಕತ್ಲಿದೆ ಅವನಿಗೆ. ನಮ್ಗೆ ಈಗ ಅರ್ಥ ಆಗುತ್ತೆ, ಒಳಗೆ ಬೆಳಗ್ಗೆ ಅರ್ಥ ಆಗುತ್ತಾ ಇಲ್ಲ. ಸೊ ಎಲ್ಲಿ ಡಾಕ್ಟರ್ ಇದ್ದಾರೆ, ಇನ್ನೊಬ್ಬ ನೋಡ್ತಾನೆ, ಇವನು ಸ್ಟೆಥೋಸ್ಕೋಪ್ ಹಾಕ್ಕೊಂಡಿದ್ದಾನೆ, ಹಿಡ್ಕೊಂಡಿದ್ದಾನೆ. ನಾವು ಹಾಕ್ಕೊಂಬಂದ್ರೆ ನಮಗೂ ಅರ್ಥ ಆಗುತ್ತೆ, ತಿಳ್ಕೊಂಡ್ರೆ ಬರೋದಿಲ್ಲ. ಅದು ಗೊತ್ತಾಯ್ತಾ? ಅದು ವಿದ್ಯೆ ಹೊರಗಡೆ ಇದೆ ವಿದ್ಯೆ. ಅದು ಅವನಿಗೆ ಇವ್ರಿಗೆ ಗೊತ್ತಾಗೋದಿಲ್ಲ. ಅದು ವಿದ್ಯೆ ಒಳಗಿನ ಬೆಳಕದು, ಹೊರಗಿನ ಬೆಳಕಲ್ಲ ಅದು. ಸೊ ಇಲ್ಲಿ ಹೇಳೋ ಬೆಳಕೆಲ್ಲ ಯಾವುದು ಒಳಗಿಂದ ಹೊರತು ಹೊರಗಿಂದ ಅಲ್ವೇ ಅಲ್ಲ. ಈಗ ನಮಗೆ ಮೆಕ್ಯಾನಿಕಲ್ ಅರ್ಥ ಮಾಡಿಕೊಂಡ್ರೆ ಫಜಿತ್ ಏನಾಗುತ್ತೆ ಅಂತ ಗೊತ್ತಾಗ್ತದೆ. ನೈತೇ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ. ಅರ್ಜುನ, ಎರಡು ದಾರಿ ತಿಳ್ಕೊಂಡವನು ಎಂದು ದಾರಿ ತಪ್ಪ ಚಾನ್ಸೇ ಇಲ್ಲ. ಕ್ಲಾರಿಟಿ ಇತ್ತಲ್ಲ ಅವನಿಗೀಗ, ಸರಿಯಾದ ದಾರಿ ತಿಳ್ಕೊಂಡವನು ಎಷ್ಟು ಟೈಮ್ ಉಳಿಯುತ್ತೆ. ಇಲ್ದವ್ರು ಇದೆಲ್ಲ ನಮಗೇನೀಗ ಈಗೊತ್ತು ನಾವು ಎಲ್ಲೋ ಇದ್ದೇವೆ, ಹೇಗೆ ದಾರಿ ತಿಳ್ಕೊಬೇಕು ಅಂದರೆ ಹೌದಲ್ಲ, ನಾವು ಜ್ಞಾನಿಗಳೇ ಅಲ್ಲ ಫಸ್ಟು, ಇದು ರೂಟ್ ಹಿಡಿದೂ ಇಲ್ಲ ನಾವೀಗ. ಇದು ನಮಗೆಲ್ಲ ಏನು ಉಪಯೋಗ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ಕೊಡ್ತಾರೆ, ನೈತೇ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ. ಇವತ್ತು ಯೋಗಿ ತಿಳ್ಕೋದ್ರೆ ನಮಗೊಂದು ಪುಣ್ಯ ಇದೆ. ತಿಳ್ಕೊಂಡಿದ್ದಕ್ಕೆ ಏನಿದೆ ನಮಗೀಗ? ಒಂದು ಪುಣ್ಯ ಇದೆ. ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವಾರ್ಚನ. ಅದಕ್ಕೋಸ್ಕರ ಇದೆಲ್ಲ ಯೋಗಿಗಳು ಅಪ್ಲಿಕಬಲ್ ಆದ್ದರಿಂದ ಫಸ್ಟ್ ಯೋಗಿ ಆದರೆ ಇವೆಲ್ಲ ಅಪ್ಲಿಕಬಲ್. ಅಂದ್ರೆ ಅಡ್ಮಿಟ್ ಆಗೋ ಬೆನಿಫಿಟ್ಟು ಇನ್ನು ಸೇರಿದೆ. ನೀವು ಅಪಾಯಿಂಟ್ಮೆಂಟ್ ಬಂದಿದೆ ಅಷ್ಟೇ, ಲೀವ್ ಅಪ್ಲೈ ಮಾಡಕ್ಕೆ ಹೋದ್ರೆ ರಿಪೋರ್ಟ್ ಮಾಡ್ಕೊಂಡ್ಮೇಲೆ ಲೀವ್ ಅಪ್ಲೈ ಮಾಡಬೇಕು, ಮೊದಲು ಮಾಡೋಂಗಿಲ್ಲ ಅದನ್ನ. ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ಪುಣ್ಯ ಫಲಂ ಪ್ರತಿಷ್ಠಂ
ಅತ್ತೇತಿ ತತ್ಸರ್ವಮಿದಂ ವಿದಿತ್ವ ಯೋಗಿ ಪರಂ ಸ್ಥಾನ ಉಪೈತಿ ಶಾಥಂ. ಮತ್ತೆ ಹೇಳ್ತಾರೆ ಏನು ವೇದಗಳಿವೆ ಇದು ತುಂಬ ಇದೆ, ನಾಳೆ ಕಂಟಿನ್ಯೂ ಮಾಡಿ. ಸ್ವಲ್ಪ ಹೇಳಿ ನಾಳೆ ಮುಗಿಸಿ 9 ಪ್ರಾರಂಭ.